ನಮಸ್ಕಾರ ವೀಕ್ಷಕರೇ, ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗಿ ನಡೀತಾ ಇದೆ. 7 ಹಂತಗಳ ಉಮೇದುವಾರಿಕೆಯಲ್ಲಿ ಹಲವು ಏರಿಳಿತಗಳು ಕಾಣ್ತಾ ಇದೆ. ಮತಬೇಟೆ ಕೂಡ ರಾಜಕೀಯ ಪಕ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಹಂತದಲ್ಲಿ ಸೂಕ್ತ ಅಭ್ಯರ್ಥಿಗಳ ಆಯ್ಕೆಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ನಡೆಸ್ತಾ ಇದೆ. ಜೊತೆಗೆ ಕ್ಷೇತ್ರ ಪರಿಚಯ ಆರಂಭ ಆಗಿದೆ. ಸಂಸತ್ ಕ್ಷೇತ್ರದಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆಗಳು, ಹಿಂದೆ ಗೆದ್ದಿರುವಂತಹ ಪಕ್ಷ ಮತ್ತು ನಾಯಕರ ಸಾಧನೆ, ಜಾತಿವಾರು ಶಕ್ತಿ ಹೇಗೆ ಪ್ರಭಾವವನ್ನು ಬೀರುತ್ತೆ, ನಿರ್ಣಾಯಕ ಸಾಮಾಜಿಕ ಅಂಶಗಳು, ಹಾಗೆಯೇ ಕ್ಷೇತ್ರದ ಭೌಗೋಳಿಕ ಹಿನ್ನೆಲೆ ಹೇಗಿದೆ, ಅಭ್ಯರ್ಥಿಗಳ ಗೆಲುವಿಗೆ ಮತದಾರನ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು, ನಿಮ್ಮ ಮುಂದಿರುವಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಅಂಶಗಳ ಬಗ್ಗೆ ನಿಮ್ಮ ಮುಂದಿಡುವಂತಹ ಕಾರ್ಯಕ್ರಮವೇ ಕ್ಷೇತ್ರ ಪರಿಚಯ. ನಾನು ಸಂಪತ್ ಭಂಡಾರು. ಇವತ್ತಿನ ಕ್ಷೇತ್ರ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂತ ಕ್ಷೇತ್ರ ಅಂತ ಹೇಳಿದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ. ದಾವಣಗೆರೆ ರಣಕಣ ಇದು, ಭಾರಿ ಸದ್ದು ಮಾಡ್ತಾ ಇದೆ. ಚುನಾವಣೆಯ ಕಾವು ಕೂಡ ಇಲ್ಲಿ ಜೋರಾಗಿದೆ. ಪ್ರಮುಖವಾಗಿ ಗಾಯತ್ರಿ ಸಿದ್ದೇಶ್ವರ್, ಪ್ರಭಾ ಮಲ್ಲಿಕಾರ್ಜುನ್ ಅಖಾಡದಲ್ಲಿದ್ದಾರೆ. ಸಾರ್ವತ್ರಿಕ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗಿ ನಡೀತಾ ಇದೆ. ಉಮೇದುವಾರಿಕೆಯಲ್ಲಿ ಹಲವು ಏರಿಳಿತ, ಬಿರುಸಾಗಿ ಮತಬೇಟೆ ಕೂಡ ಸಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ನಲ್ಲಿ ಸೂಕ್ತ ಅಭ್ಯರ್ಥಿಗಳ ಆಯ್ಕೆಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಹಿಂದೆ ಗೆದ್ದಿರುವಂತ ಪಕ್ಷ ಯಾವುದು, ಈ ಬಾರಿ ಯಾರೆಲ್ಲ ರಣಕಣದಲ್ಲಿ ಇದ್ದಾರೆ, ಹಾಗೇನೇ ರಣಕಣದಲ್ಲಿರುವಂತ ಅಭ್ಯರ್ಥಿಗಳ ಕೀರ್ತಿ ಅಂತದ್ದು, ಏನ್ ಕೆಲಸ ಮಾಡಿದ್ದಾರೆ, ಇವರಿಗೆ ಟಿಕೆಟ್ ಕೊಡೋಕೆ ಕಾರಣ ಏನು, ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ವೋಟ್ ಹಾಕಬೇಕಾಗುತ್ತೆ, ಎಲ್ಲವನ್ನ ಕೂಡ ಮತದಾರ ಪ್ರಭುಗಳು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ನಿರ್ಣಾಯಕ ಸಾಮಾಜಿಕ ಅಂಶ ಮತ್ತು ಭೌಗೋಳಿಕ ಹಿನ್ನೆಲೆ ಹೇಗಿದೆ, ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ ಪಕ್ಷದಿಂದ ಸಚಿವ ಎಸ್ ಮಲ್ಲಿಕಾರ್ಜುನ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ರೆ, ಬಿಜೆಪಿ ಪಕ್ಷದಿಂದ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ರಣಕಣದಲ್ಲಿದ್ದಾರೆ. 2 ಪ್ರತಿಷ್ಠಿತ ಮನೆತನಗಳ ನಡುವೆ ನಡೀತಾ ಇರುವಂತ ಕಾಳಗಾಯ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಪರಿಚಯ ಕಾರ್ಯಕ್ರಮದಲ್ಲಿ 1 ಗಂಟೆಗಳ ಕಾಲ ನಾವು ನಿಮಗೆ ವಿಸ್ತೃತವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಜಕೀಯ ಚಿಂತಕರಾಗಿರುವಂತಹ ಅರವಿಂದ್ ಕೆಬಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್. ನಮಸ್ಕಾರ. ಹಾಗೇನೆ ದಾವಣಗೆರೆ ಜಿಲ್ಲೆಯ ಪ್ರತಿನಿಧಿ ಕಲೇಶ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಈ ಕ್ಷೇತ್ರ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಡ್ತೀವಿ. ಈ ಬಾರಿ ರಣಕಣದಲ್ಲಿ ಯಾರಿದ್ದಾರೆ, ಹಿಂದೆ ಎಲೆಕ್ಷನ್ಗಳಲ್ಲಿ ಏನಾಗಿತ್ತು, ಎಲ್ಲವನ್ನು ಕೂಡ ಎಳೆಯಾಗಿ ಹೇಳುವಂತ ಪ್ರಯತ್ನ ಇದು. ಗಮನಿಸ್ತಾ ಇರಬಹುದು, ದಾವಣಗೆರೆ ಸಂಸತ್ ಕ್ಷೇತ್ರ, ಇಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳು ದಾವಣಗೆರೆ ದಕ್ಷಿಣ, ದಾವಣಗೆರೆ ಉತ್ತರ, ಮಾಯಕೊಂಡ, ಹಾಗೆಯೇ ದಾವಣಗೆರೆ ದಕ್ಷಿಣ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಇದರ ವ್ಯಾಪ್ತಿಗೆ ಬರುವಂತದ್ದು ದಾವಣಗೆರೆ ನಗರದ ದಕ್ಷಿಣ ಭಾಗ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರ SC ಮೀಸಲು ಕ್ಷೇತ್ರ ಇದು. ಹಾಗೆಯೇ ದಾವಣಗೆರೆ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರ ಮಾಯಕೊಂಡ. ಮುಂದಿನದ್ದು ಜಗಳೂರು ST ಮೀಸಲು ಕ್ಷೇತ್ರ ಇದು. ಜಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲಿನ ಮತದಾರರ ಅಭಿಪ್ರಾಯ ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ. ಮುಂದಿನ ವಿಧಾನಸಭಾ ಕ್ಷೇತ್ರ ಚನ್ನಗಿರಿ ತಾಲೂಕು, ಹಾಗೆಯೇ ಹರಿಹರ ವಿಧಾನಸಭಾ ಕ್ಷೇತ್ರ ಹರಿಹರ ತಾಲೂಕು ವ್ಯಾಪ್ತಿಯಲ್ಲಿ ಬರುತ್ತೆ. ಇನ್ನುಳಿದಂತೆ ಗಮನಿಸ್ತಾ ಹೋಗೋದಾದ್ರೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು, ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಹರಪ್ಪನಹಳ್ಳಿ ಮುಂದಿನ ಕ್ಷೇತ್ರ. ಹರಪ್ಪನಹಳ್ಳಿ ವಿಜಯನಗರ ಜಿಲ್ಲೆಯಲ್ಲಿರೋದಾದ್ರೂ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿನ ಮತದಾರರ ನಾಡಿ ಮಿಡಿತ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ದಾವಣಗೆರೆ ಅಂದ್ರೆ ಒಂದು ಕಾಲದಲ್ಲಿ ಮ್ಯಾಂಚೆಸ್ಟರ್ ನಗರ ಆಗಿತ್ತು. ಕಾಲಾನಂತರ ಹತ್ತಿ ಗಿರಣಿ ಕೂಡ ಇಲ್ಲಿ ಬೆಳೀತಾ ಇತ್ತು. ಎಸ್, ಇಲ್ಲಿನ ಮತದಾರರು ಎಷ್ಟಿದ್ದಾರೆ ಪ್ರಮುಖವಾಗಿ ನೋಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಮತದಾರರು ಎಷ್ಟಿದ್ದಾರೆ ಅಂತೇಳಿ ಪುರುಷ ಮತದಾರರಾಗಿರ್ಬಹುದು, ಹಾಗೇನೆ ಮಹಿಳಾ ಮತದಾರರಾಗಿರ್ಬಹುದು, ಅವರ ಮತಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಪುರುಷ ಮತದಾರರು 8,38,705 ಪುರುಷ ಮತದಾರರಿದ್ದಾರೆ. ಮಹಿಳಾ ಮತದಾರರು 8,43,340. ಹಾಗೆಯೇ 16,79,749 ಒಟ್ಟು ಮತದಾರರ ಸಂಖ್ಯೆ. ಎಸ್, ಕ್ಷೇತ್ರ ಪರಿಚಯವನ್ನು ನೋಡಿದ್ರಿ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಹೇಗಿದೆ, ಅಲ್ಲಿನ ಮತದಾರರು ಕೂಡ ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಅರವಿಂದ್ ಸರ್, ಗಮನಿಸಿದ್ರಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಅಲ್ಲಿನ ಟ್ರೆಂಡ್ ಹೆಂಗಿರಬಹುದು ಅಂತೇಳಿ ಸರ್? ಈ ಬಾರಿ ನಿಜವಾಗ್ಲೂ ಇದೊಂದು ಐಡಿಯಲ್ ಪ್ಲೇಸ್ ಫಾರ್ ಯಾರ್ದು ಟ್ರೆಂಡ್ ನಡೀತಾ ಇದೆ ಅನ್ನೋದು ಸಮೀಕ್ಷೆ ಮಾಡೋಕ್ಕೇ ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಕೊಟ್ಟಿರುವಂಥ ಒಂದು ಎಕ್ಸ್ಪೆರಿಮೆಂಟಲ್ ಝೋನ್ ಅಂತ ನಾವು ಹೇಳ್ಬೋದು. ಯಾವ ರೀತಿ ಕಾಂಗ್ರೆಸ್ಸಿನ ಆಡಳಿತ ಇಲ್ಲಿಯ ಗ್ಯಾರಂಟಿ, ಶಾಮನೂರು ಶಿವಶಂಕರಪ್ಪ ಅವರ ಆಲ್ರೆಡಿ ಮೀನ್ಸ್ ಸಿಟ್ಟಿಂಗ್ MLAs ಬೇಕಾದಷ್ಟು ಜನ ಇರುವಂಥ ಜಾಗ ಇದು. ಕಾಂಗ್ರೆಸ್ ಅವರ ಹಿಡ್ತಾ ಇದೆ. ಈ ಬಾರಿ ಆ್ಯಂಡ್ ಆಲ್ರೆಡಿ MP ಸತತವಾಗಿ ನಿರಂತರವಾಗಿ BJP ಅವರ ಇಟ್ಕೊಂಡ್ ಬರ್ತಾರೆ, ನಿರಂತರವಾಗಿ ಕನ್ಸಿಸ್ಟೆಂಟ್ಲಿ. ಮತ್ತೆ ಇನ್ನೊಂದು ಅಂದ್ರೆ 3-way ಕಂಟೆಸ್ಟನ್ನು ಯಾವಾಗಲೂ ಅವಾಯ್ಡ್ ಮಾಡ್ಕೊಂಡು ಬಂದಿರುವಂಥ ಕ್ಷೇತ್ರ ಆಗಿದೆ ಈಗ ಇತ್ತೀಚಿನ ದಿನದಲ್ಲಿ. ಈ ಪರಿಸ್ಥಿತಿಯಲ್ಲಿ ನಿಜವಾದ ಮೋದಿ ಅಲೆ ಇದೆಯಾ? ಹಿಂದುತ್ವವಾದಿಗಳು ನಿಜವಾಗ್ಲೂ ಎದ್ದು ನಿಲ್ತಾರ? ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ಸಿನ ಸಪೋರ್ಟ್ ಇದ್ರೂ ಕೂಡ ಓವರ್ ಆಲ್ ಇಟ್ ಈಸ್ ಹಿಂದೂ ಡಾಮಿನೆಂಟ್ ಜಾಗ. ಒಂದು ಅಗ್ರೇರಿಯನ್, ಒಂದು ನಿಜವಾದ ಮಿಡಲ್ ಕ್ಲಾಸ್, ಒಂದು ನಿಜವಾದ ಇಂಡಿಯಾ ಅವ್ರ ಕರ್ನಾಟಕದ್ದು ಒಂದು ಮಾಡೆಲ್ ಅಂತ ಹೇಳ್ಬೋದು ದಾವಣಗೆರೆ. ಎಲ್ಲ ರೀತಿಯ ಜನರು ಇದ್ದಾರೆ, ಮತ್ತೆ ಒಂದೇ ಒಂದು ರೀತಿಯ ಪ್ರಭಾವ ಅನ್ನೋದಿಲ್ಲ. ಅಂಡ್ ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ಗಿವಿಂಗ್ ಅ ವೆರಿ ಕನ್ಸಿಸ್ಟೆಂಟ್ ರಿಸಲ್ಟ್ ಫಾರ್ MP ಇನ್ ಫಾರ್ BJP ಟುವರ್ಡ್ಸ್ BJP. ಕಾಂಗ್ರೆಸ್ ಯಾವಾಗಲೂ ಮಿಕ್ಸ್ಡ್ ರೆಸ್ಪಾನ್ಸ್ ಇನ್ MLA. ಸಿದ್ದೇಶ್ವರ ಅವರು ಯಾವಾಗಲೂ ಅಲ್ಲಿ ಗೆದ್ಕೊಂಡು ಬರ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅವರ ಹಿಡಿತ ಏನು ಕಡಿಮೆ ಆಗಿಲ್ಲ. ಸೊ ಇವತ್ತಿನ ದಿವಸ ನಿಜವಾದ ಒಂದು ಎಕ್ಸ್ಪೆರಿಮೆಂಟಲ್ ಬೌಲ್ ಅಂತ ನಾವು ಹೇಳಿದ್ರೆ ಇವತ್ತು ದಾವಣಗೆರೆ ಅಲ್ಲ ಅಂತ ನಿರಾಕರಿಸಕ್ಕೆ ಆಗಲ್ಲ. ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕು. ಯಾರು ಇದನ್ನ ಪರ್ಫೆಕ್ಟ್ ಆಗಿ ಹೇಳಕ್ ಆಗೋದು ಬಹಳ ಕಷ್ಟ ಈ ಪರಿಸ್ಥಿತಿಯಲ್ಲಿ ಅಂತ ನಾನು ಅಂತ ಹೇಳ್ತೀನಿ. ಈ ಪರಿಸ್ಥಿತಿಯಲ್ಲಿ ಪುರಾಣಿಕ್ ಸರ್, ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಕೂಡ ಎರಡು ಪಾರ್ಟಿಯಲ್ಲಿ ಇರೋದು ಮಹಿಳೆಯರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಎರಡು ಪ್ರತಿಷ್ಠಿತ ಮನೆತನದ ಹೆಣ್ಮಕ್ಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತ ಪೈಪೋಟಿಯನ್ನ ನಿರೀಕ್ಷೆ ಮಾಡಬಹುದು ಸರ್? ನಿಜ, ಇದು ಅರವಿಂದ್ ಅವರು ಹೇಳಿದಾಗೆ ಒಂದು ರೀತಿಯಲ್ಲಿ ಆಶ್ಚರ್ಯದ ಫಲಿತಾಂಶವನ್ನ ಬಹುಶಃ ಕರ್ನಾಟಕದಲ್ಲಿ ನಾವು ಇದರಲ್ಲಿ ನೋಡ್ತಕ್ಕಂಥದ್ದು. ದಾವಣಗೆರೆಯಲ್ಲಿ ಹೆಚ್ಚು ಅವಕಾಶ ಇದೆ ಅಂತಕ್ಕಂತ ಹೇಳ್ಬೋದು. ದಾವಣಗೆರೆಯಿಂದ ನಾನು ಬಂದ್ರು 1963 ದಾವಣಗೆರೆ ಬಿಟ್ಟೆ, ಬಟ್ ಆದ್ರೂ ನನ್ ಕಾಂಟ್ಯಾಕ್ಟ್ ಇದ್ದೇ ಇದೆ ದಾವಣಗೆರೆ ಜೊತೆಗೆ. ಇಬ್ಬರು ಬೀಗತಿಯರ ಬಿಗ್ ಫೈಟ್ ಇದು. ಇಬ್ರು ಬೀಗತಿಯರು, ಯಾಕೆಂದ್ರೆ ಅವರು ಒಂದೇ ಒಂದು ಸಬ್ ಕಮ್ಯುನಿಟಿಗೆ ಸೇರಿದ್ರು ಸಹ. ವೀರಶೈವ ಒಂದು ಏನು ವಿಶಾಲವಾದ ಮತಕ್ಷೇತ್ರ ಇದೆ ವೀರಶೈವ ಲಿಂಗಾಯತ, ಅವರಲ್ಲಿ ಯಾರನ್ನ ಆರಿಸ್ಬೇಕು ಅಂತಕ್ಕಂತ ಒಂದು ಚಾಯ್ಸ್ ಬಂದಾಗ ಈ ಸಿದ್ದೇಶ್ವರ್ ಅವ್ರು ನಿಂತಿದ್ರೆ ಅದು ಬೇರೆ ಆಗ್ತಾ ಇತ್ತು. ಗಾಯತ್ರಿ ಸಿದ್ದೇಶ್ವರ್ ನಿಂತಿರೋದ್ರಿಂದ ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರು ನಗರದಿಂದ ಬರ್ತಾರೆ, ಸಿಟಿ ಕಾಂಟೆಕ್ಸ್ಟ್ ಇಂದ. ಮತ್ತೆ ಲಾಸ್ಟ್ 1 year ಇಂದ ಶಿ ಹಸ್ ಬೀನ್ ವೆರಿ ಆಕ್ಟಿವ್. ಆದ್ರೆ ಐ ಶುಡ್ ಸೇ ಶಿ ಹಸ್ ಒಂಥರ ಡಿಫ್ಯಾಕ್ಟೋ MLA ಅಥವಾ ಮಿನಿಸ್ಟರ್ ಪರವಾಗಿ ಇರ್ತಕ್ಕಂಥವ್ರು. ಯಾಕಂದ್ರೆ ಮಲ್ಲಿಕಾರ್ಜುನ ಜನಪ್ರಿಯರಾದ್ರೂ ಸಹ ಹೆಚ್ಚು ಅವರು ಜನರಿಗೆ ಸಿಗೋದು ಕಷ್ಟ ಅಂತಕ್ಕಂಥ ದೃಷ್ಟಿ ಬೆಂಗಳೂರಲ್ಲಿ ಇರ್ತಾರೆ. ಬಟ್ ಪ್ರಭಾ ಮಲ್ಲಿಕಾರ್ಜುನ ಇಸ್ ಆಪ್ಟೆಡ್ ಟು ಬಿ ಇನ್ ದಾವಣಗೆರೆ. ಸೊ ಅದು ಒಂದು. ಎರಡನೇದು, ಅವರ ಚುನಾವಣೆಯಲ್ಲಿ ನಾನು ಸಂಗ್ರಹಿಸ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರತಿಯೊಂದು ಮನೆಗೂ ಅವರು ಭೇಟಿ ಮಾಡಿ ಬಹಳ ಅತ್ಯಂತ ಒಂದು ರೀತಿಯ ಪ್ರೀತಿ ಮತ್ತು ಗೌರವವನ್ನು ಸಂಪಾದಿಸಿದ್ದಾರೆ. ದೊಡ್ಡ ಮನೆ ಸೊಸೆ ಆದ್ರೂ ಸಹ ಆ ಒಂದು ಎಲಿಟಿಸ್ಟ್ ಅಥವಾ ಯಾವುದೇ ಒಂದು ಶ್ರೀಮಂತ ಮನೆತನದ ಒಂದು ಸೊಕ್ಕು ಅಥವಾ ಒಂದು ರೀತಿಯಲ್ಲಿ ಆಗ್ತಕ್ಕಂಥ ಆ ಒಂದು ಛಾತಿಯನ್ನ ಇದನ್ನ ಛಾಯೆಯನ್ನ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾನು ತಿಳ್ಕೊಂಡಿದ್ದೆ. ಬಟ್ ಇದು ಎಲೆಕ್ಷನ್ ಆಫ್ಟರ್ ಆಲ್ ಎಲೆಕ್ಷನ್ ಇಸ್ ವೆರಿ ಡಿಫರೆಂಟ್. ಬಟ್ ಎರಡನೇದು, ಈ ಸಿದ್ದೇಶ್ವರ್ ಅವರಿಗೆ
ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇದ್ರೂ ಸಹ ಅವ್ರಿಗೆ ಏನಾಗಿದೆ, ಮೋದಿ ಫ್ಯಾಕ್ಟರ್ ಒಂದ್ ರೀತಿಯಲ್ಲಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಇರ್ಬೋದು ಆ ದೃಷ್ಟಿಯಿಂದ. ಮತ್ತೆ ಹಿಂದುತ್ವದ ಒಂದು ವಿಪರೀತವಾದ ಭಾವನೆಯನ್ನ ದಾವಣಗೆರೆಯಲ್ಲಿ ಇದುವರೆಗೂ ಅದು ಸಂಪೂರ್ಣವಾಗಿ ಹಿಂದುತ್ವದ ನೆಲೆ ಅಂತಕ್ಕಂಥ ರೀತಿಯಲ್ಲಿ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಈಗಿನ ಇತ್ತೀಚಿನ ಚುನಾವಣೆಯಲ್ಲಿ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಒಂದೇ ಒಂದು ಬಿಜೆಪಿ ಗೆದ್ದಿದೆ, ಅದು ಹರೀಶ್ ಫ್ರಮ್ ಹರಿಯಾಣ. ಸೊ ನೋಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ವ್ಯಕ್ತಿತ್ವ ಮತ್ತು ಅವ್ರಿಗೆ ಇರ್ತಕ್ಕಂತ ಒಂದು ಸಾಮರ್ಥ್ಯ, ಅರಿವು ಆಗ್ತದೆ. ಸೊ ಕಂಪೇರ್ ಟು ಇವರು ಭಾರತಿ ಸಿದ್ದೇಶ್ವರ್ ಕಂಪೇರ್ ಮಾಡಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಶಿ ಇಸ್ ಕ್ವಾಲಿಫೈಡ್. ಭಾರತೀಯವರು ಕ್ವಾಲಿಫೈಡ್ ಅಲ್ಲದೆ ಹೋದ್ರು ಸ್ವಲ್ಪ ಕನ್ನಡ ಮತ್ತೆ ಹಿಂದಿ ಬರ್ತದೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ. ಆದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಇರ್ತಕ್ಕಂಥ ಅಡ್ವಾಂಟೇಜ್ ನೋಡಿದ್ರೆ ಶಿ ಕ್ಯಾನ್ ಬಿ ಎ ಬೆಟರ್ ರೆಪ್ರೆಸೆಂಟೇಟಿವ್ ಇನ್ ದಿ ಪಾರ್ಲಿಮೆಂಟ್ ಆರ್ ಲೋಕಸಭೆ ಅಂತಕ್ಕಂಥದ್ದಿದೆ. ಬಟ್ ಆದ್ರೂ ಅವರು ಹೊಸಬ್ರು, ನಾನು ಹೇಳಿದ ಹಾಗೆ ಅವರು ಪ್ರಾಕ್ಸಿ ಮಲ್ಲಿಕಾರ್ಜುನ್ ಅವರ ಪರವಾಗಿ 1.5 ವರ್ಷ ಅವ್ರು ಏನು ಕಷ್ಟಪಟ್ಟು 1 ವರ್ಷದ ಚಾನಲ್ಸ್ ಮಾಡಿದ್ರು, ಅದು ಅವರಿಗೆ ಒಂದು ರೀತಿಯಲ್ಲಿ ಬೆಸ್ಟಿಂಗ್. ಆದ್ರೆ ಉಳಿದ ಕ್ಷೇತ್ರಗಳು, ಅರವಿಂದ್ ಹೇಳಿದ್ರಲ್ಲ, ಉಳಿದ ಕ್ಷೇತ್ರ 2 ಮೀಸಲ ಕ್ಷೇತ್ರಗಳು, ಅದರಲ್ಲೂ ಸ್ಪೆಷಲಿ ಜಗಳೂರು ಅಂತಕ್ಕಂಥದ್ರಲ್ಲಿ ಮುಸ್ಲಿಂ ಮತದಾರರು ಜಾಸ್ತಿ ಇದ್ದಾರೆ. ನಾವು ನಿಮ್ಗೆ ಗೊತ್ತಿರ್ಬೇಕು, ಹಿಂದೆ ಚೆನ್ನೈ ಒಡೆಯರ್ ನಿಲ್ಲಕ್ ಮುಂಚೆನೆ ನಮ್ ಕಾಲದಲ್ಲಿ, ನಾವು ವಿದ್ಯಾರ್ಥಿಗಳಾಗಿದ್ದ ಕಾಲದಲ್ಲಿ ಅವರು ಒಬ್ಬ ಮುಸ್ಲಿಂ ಮತದಾರರು, ಬಹಳ ಜನಪ್ರಿಯ ಆದ ವ್ಯಕ್ತಿ ಅವರು ಆಟೋಮೆಟಿಕ್ ಆಗಿ ಗೆಲ್ತಾ ಇದ್ರು. ಆ ರೀತಿಯ ಒಂದು ವಿಶಾಲ ಮನೋಭಾವನೆಯಿಂದ ದಾವಣಗೆರೆ ಕ್ಷೇತ್ರದಲ್ಲಿ, ಅದು ಚಿತ್ರದುರ್ಗ ಕ್ಷೇತ್ರದಲ್ಲಿ ಈಗ ದಾವಣಗೆರೆ ಪ್ರತ್ಯೇಕ ಆಗಿರೋದ್ರಿಂದ ಜಗಳೂರಿನಲ್ಲಿ ಆಗ್ಲಿ ದಾವಣಗೆರೆಯಲ್ಲಿ ಆಗ್ಲಿ ಮುಸ್ಲಿಂ ಮತದಾರರು ಯಾರನ್ನ ಹೆಚ್ಚು ಕೈ ಹಿಡಿತಾರೆ ಅಂತಕ್ಕಂಥದ್ದು ಆಬ್ವಿಯಸ್ ಆಗಿ ಕಾಂಗ್ರೆಸ್ ಅಂತ. ಸೊ ಆ ದೃಷ್ಟಿಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಈ ಅಲ್ಪಸಂಖ್ಯಾತರ ಮತಗಳು ಮತ್ತೆ ಇದು ಇನ್ನು ಅಲ್ಲಿರ್ತಕ್ಕಂಥ ನೆಕ್ಸ್ಟ್ ಲಾರ್ಜೆಸ್ಟ್ ಕಮ್ಯುನಿಟಿ ಅಂದ್ರೆ ಕ್ಯಾಸ್ಟ್ ಅಂದ್ರೆ ಕುರುಬರಲ್ಲಿ ಅಸಮಾಧಾನ ಉಂಟಿದೆ. ಹರಿಹರದಲ್ಲಿ ನೋಡಿ, ಅವ್ರ ಹೆಸರೇನು ವಿನಯ್ ಕುಮಾರ್, ಇನ್ಸೈಟ್ ಅಕಾಡೆಮಿ, ಅವರು ಆಗ್ಲೇ ರೆಬೆಲ್ ಕ್ಯಾಂಡಿಡೇಟ್ ಆಗಿ ನಿಲ್ಲಕ್ಕೆ ಪ್ರಯತ್ನ ಮಾಡಿದ್ರು. ಅಂದ್ರೆ ಏನಾಯ್ತು, ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವರು ಒಂದು ರೀತಿಯಲ್ಲಿ ಓಟ್ಗಳನ್ನ ಡಿವೈಡ್ ಮಾಡೋ ಸಾಧ್ಯತೆ ಇದೆ. ಸೊ ಹಾಗೇನೆ ಇನ್ನು ಹೊನ್ನಾಳಿ ಕ್ಷೇತ್ರದಲ್ಲಿ ಹೋದ್ರೆ ಅಲ್ಲೂ ಸಹ ಒಂದು ರೀತಿಯಲ್ಲಿ ಬಿಜೆಪಿಯಲ್ಲೇ ಒಳ ಅಸಮಾಧಾನ ಇದೆ, ಅದನ್ನ ತೇಪೆ ಹಾಕಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವರು ಮತಕ್ಷೇತ್ರಕ್ಕೆ ಜನರನ್ನ ಕೊಂಡೊಯ್ಯಲು ಹೋಗ್ತಾರೆ ಅಂತಕ್ಕಂಥದ್ದನ್ನ ಹೇಳಬಲ್ಲೆ. ಅದಾಯ್ತು. ಇನ್ನು ಚನ್ನಗಿರಿ ಕ್ಷೇತ್ರದಲ್ಲಿ ಅಲ್ಲಿ ಬಹುಶಃ ಭಾರತಿ ಸಿದ್ದೇಶ್ವರ ಅವರಿಗೆ ಹೆಚ್ಚು ಅನುಕೂಲ ಆಗ್ಬೋದು. ಯಾಕಂದ್ರೆ ಶಿ ಬಿಲಾಂಗ್ಸ್ ಟು ದಿ ಸಾದರ್ ಕಮ್ಯುನಿಟಿ. ದೋ ಮಲ್ಲಿಕಾರ್ಜುನ ವೈಫ್ ಪ್ರಭಾ ಅವರು ಸಾದರ್ ಆಗಿದ್ರು ಸಹ ಅವರು ಒಂದು ಗ್ರಾಮಾಂತರ ಪ್ರದೇಶದ ನಿಕಟ ಸಂಬಂಧವನ್ನ ತಮ್ಮ ಏನೋ ಕ್ಷೇತ್ರದ ಭೀಮ್ ಸಮುದ್ರದಿಂದ ಇಲ್ಲಿ ಜಾಸ್ತಿ ಇಟ್ಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಕೆಲವು ಕಡೆಗೆ ಅವ್ರಿಗೆ ಅಡ್ವಾಂಟೇಜ್ ಇದೆ, ಇವ್ರ ಕಡೆ ಕೆಲವು ಅಡ್ವಾಂಟೇಜ್ ಇದೆ. ವೋಟಿಂಗ್ ಪ್ಯಾಟರ್ನ್ ಅಥವಾ ಮತ್ತು ವೋಟಿಂಗ್ ಪರ್ಸೆಂಟೇಜ್ ಇದರ ಮೇಲೆ ನೆಕ್ ಟು ನೆಕ್ ಫೈಟ್ ಆಗ್ತಕ್ಕಂಥದ್ದು ನೋಡಿ. ಇನ್ನು ದಾವಣಗೆರೆ ಸಿಟಿ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಉತ್ತರ ಮತ್ತು ದಕ್ಷಿಣ ಎರಡರಲ್ಲೂ ಒಂದು ರೀತಿಯಲ್ಲಿ ಪೈಪೋಟಿ ಇದೆ. ಆಮೇಲೆ ಬಿಜೆಪಿ ಪಕ್ಷಕ್ಕೂ ಬೆಂಬಲ ಇದ್ರು ಸಹ ಇವರಿಬ್ರು ಗೆದ್ದಿರೋದ್ರಿಂದ, ಅಪ್ಪ ಮಕ್ಕಳು ತಂದೆ ಮಗ ಗೆದ್ದಿರೋದ್ರಿಂದ ಅಲ್ಲಿ ಒಂದು 50-50 ಅಂತಕ್ಕಂಥದ್ದನ್ನ ಇವತ್ತು ಆಸ್ ಆನ್ ಟುಡೇ 29th ನಾವು ಈ ರೀತಿ ಹೇಳ್ಬೋದು. ಮುಂದೆ ಯಾವ ರೀತಿ ನೀವು ಚುನಾವಣೆ ಹತ್ರ ಬಂದಾಗ ಇಬ್ರು ಶ್ರೀಮಂತರು ಅವ್ರು ಯಾವ ತಂತ್ರಗಳನ್ನ ಅಸ್ತ್ರಗಳನ್ನ ಪ್ರಯೋಗಿಸ್ತಾರೆ ಅಂತಕ್ಕಂಥದ್ದು ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆ ದೃಷ್ಟಿಯಿಂದ ಈ ಒಂದು ಸನ್ನಿವೇಶದಲ್ಲಿ ಉಳಿದದ್ದನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ. ಮತ್ತೆ ಬಸವಂತಪ್ಪ ಇರ್ತಕ್ಕಂಥದ್ದು ಮೀಸಲು ಅಲ್ಲಿಯೂ ಇರ್ತಕ್ಕಂಥ ಒಂದು ರೀತಿಯ ಅಸಮಾಧಾನ ಐತೆ ಅಂತ ಕೇಳಿದ್ದೇನೆ. ಅದನ್ನು ಸಹ ನೋಡಿದ್ರೆ ಬಹುಶಃ ಇವರಿಬ್ಬರಿಲ್ಲ. ಆದ್ರೆ ನೀವು ಹೇಳ್ದಂಗೆ ಎಲೆಕ್ಟ್ರಲ್ ಚಾಯ್ಸ್, ಮೆರಿಟ್ ಬೇಸಿಸ್ ಅಂಡ್ ಪರ್ಫಾರ್ಮೆನ್ಸ್ ಮತ್ತೆ ಅವರ ಒಂದು ಕ್ಷೇತ್ರದ ಸಂಬಂಧ ಇವುಗಳು ನೋಡಿದ್ರೆ ಒಂದು ಅಡ್ವಾಂಟೇಜ್ ಅಥವಾ ಒಂದು ಡಿಸ್ಅಡ್ವಾಂಟೇಜ್ ಫಾರ್ ಭಾರತಿ ಅವ್ರಿಗೆ ಏನಂದ್ರೆ ಅವರು ದಾವಣಗೆರೆ ಮನೆ ಮಾಡಿದ್ರು ಸಹ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನೀವು ಭೀಮ್ ಸಮುದ್ರಕ್ಕೆ ಹೋಗ್ಬೇಕು ಅಥವಾ ಬೇರೆ ಕಡೆ ಹೋಗ್ಬೇಕು ಅಂತಕ್ಕಂಥ ಒಂದು ಪ್ರಚಾರವನ್ನ ಅಥವಾ ಅಪಪ್ರಚಾರವನ್ನ ಮಾಡಿದ್ರೆ ಅವ್ರಿಗೆ ಅದು ಅನಾನುಕೂಲವಾಗಿ ಪರಿಣಮಿಸಬೇಕು. ಅದು ಪ್ರಭಾ ಅವರಿಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಿ ಇಸ್ ಲೋಕಲಿ ಅವೈಲಬಲ್ ಅಂಡ್ ಶಿ ಹಸ್ ಆಲ್ರೆಡಿ ಬೀನ್ ಇನ್ ಟಚ್ ವಿತ್ ಪೀಪಲ್. ನಾನು ಸಾಮಾನ್ಯ ನಾಗರಿಕರನ್ನ ಅಥವಾ ಸಾಮಾನ್ಯ ಮಹಿಳೆಯರನ್ನ ಸಂಪರ್ಕ ಮಾಡಿ ಕೇಳಿದಾಗ ಪುರಾಣಿಕ್ ಸರ್ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷೇತ್ರದಲ್ಲಿ ಯಾವೆಲ್ಲ ಅಂಶಗಳು ನಿರ್ಣಾಯಕ ಆಗತ್ತೆ ಅದನ್ನು ಕೂಡ ನೋಡ್ಕೊಂಡು ಬರೋಣ ಸರ್. ಆ ಬಳಿಕ ನಿಮ್ಮನ್ನ ಮಾತನಾಡಿಸ್ತೀನಿ. ಕಳೆದ 6 ಚುನಾವಣೆಯಿಂದ ಈ ಕ್ಷೇತ್ರವನ್ನ ಗಮನಿಸೋದಾದ್ರೆ ಶಾಮನೂರು ಫ್ಯಾಮಿಲಿ ಹಾಗೇನೆ GM ಸಿದ್ದೇಶ್ವರ್ ಅವರ ಕುಟುಂಬದ ನಡುವೆ ನೇರಾನೇರ ಕದನ ನಡೀತಾ ಇದೆ. ಅದರಲ್ಲೂ ಗಮನಿಸ್ತಾ ಹೋಗೋದಾದ್ರೆ 2 ದಶಕಗಳಿಂದ GM ಸಿದ್ದೇಶ್ವರ್ ಸತತವಾಗಿ 4 ಬಾರಿ ಗೆದ್ದಿದ್ದಾರೆ. ಈ 2 ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳ ನಡುವೆ ಜಿದ್ದಾಜಿದ್ದಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ.
ಲೋಕಸಭೆ ಚುನಾವಣೆಯಲ್ಲಿ ಮಾತ್ರ ಸತತವಾಗಿ ಶಾಮನೂರು ಕುಟುಂಬ GM ಸಿದ್ದೇಶ್ವರ್ ವಿರುದ್ಧ ಮಂಡಿಯೂರುತ್ತಲೇ ಬರಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಿದ್ದೇಶ್ವರ್ ಸತತವಾಗಿ ಗೆಲ್ತಾ ಇದ್ದಾರೆ. ಇವರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತಾ ಈ ಕ್ಷೇತ್ರದಲ್ಲಿ ಯಾವೆಲ್ಲ ಅಂಶಗಳು ನಿರ್ಣಾಯಕ ಆಗಬಹುದು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಮತದಾರನಿಗೆ ಕನೆಕ್ಟಿಂಗ್ ಆಗುವಂತ ವಿಚಾರಗಳು, ಭದ್ರಾ ಮೇಲ್ದಂಡೆ ಯೋಜನೆ ಇನ್ನೂ ಕೂಡ ಆಗಿಲ್ಲ, ಕಾಮಗಾರಿ ತ್ವರಿತವಾಗಿ ಜಾರಿ ಮಾಡುವಂತ ಅಗತ್ಯ ಇದೆ. ದಾವಣಗೆರೆ ಚಿತ್ರದುರ್ಗ ಮೂಲಕ ನೇರ ರೈಲು ಯೋಜನೆ, ಹಾಗೆಯೇ ವಿಮಾನ ನಿಲ್ದಾಣ ಸ್ಥಾಪನೆ ಆಗಬೇಕು. ಫ್ಲೋರೈಡ್ ಯುಕ್ತ ನೀರಿನ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕು, ಕುಡಿಯೋಕೆ ನೀರು ಕೊಡಿ ಅಂತ ಸಾಕಷ್ಟು ಸಮಯಗಳಿಂದ ಕೇಳ್ಕೊಳ್ತಾ ಇದ್ದಾರೆ. ಆ ವ್ಯವಸ್ಥೆ ಇದುವರೆಗೂ ಕೂಡ ಆಗಿಲ್ಲ. ಇನ್ನುಳಿದಂತೆ ಜಿಲ್ಲೆಯಲ್ಲಿ ಶಾಂತಿಸಾಗರ ಅಭಿವೃದ್ಧಿಯನ್ನ ಮಾಡಿ ಪ್ರವಾಸಿ ತಾಣವನ್ನು ಮಾಡಬೇಕು, ಟೂರಿಸಂ ಡೆವಲಪ್ ಮಾಡಬೇಕು. ಹರಪ್ಪನಹಳ್ಳಿ ತಾಲೂಕಿನ ಜನರು ಗುಳೆ ಹೋಗ್ತಾ ಇದ್ದಾರೆ, ಅಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ. ಇಂಡಸ್ಟ್ರಿಗಳನ್ನು ಸ್ಥಾಪಿಸೋ ಮೂಲಕ ಅಲ್ಲಿನ ಜನರಿಗೆ ಉದ್ಯೋಗಾವಕಾಶವನ್ನು ಕೊಡಿಸಬೇಕು ಎನ್ನುವಂಥ ಒಂದು ದೊಡ್ಡ ಮಟ್ಟದ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅಡಿಕೆ ಬೆಳೆಯ ವೈಜ್ಞಾನಿಕ ಸಂಸ್ಕರಣಾ ಘಟನಾ ಸ್ಥಾಪನೆ ಆಗಬೇಕು. ಇನ್ನೊಂದು ಕಡೆಯಲ್ಲಿ ರೈತರ ಬೆಳೆ ಸಂರಕ್ಷಣೆಗೆ ಶಿಥಿಲೀಕರಣ ಘಟಕ ಸ್ಥಾಪಕ ಆಗಬೇಕು, ಕೋಲ್ಡ್ ಸ್ಟೋರೇಜ್ ಕೂಡ ಆಗಬೇಕು. ಹಾಗೆಯೇ IIT ಸ್ಥಾಪನೆ ಆಗಬೇಕು ಅಂತೇಳಿ ಜಿಲ್ಲೆಯ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಕೆಲಸಗಳನ್ನ ಅಲ್ಲಿನ ಜನಪ್ರತಿನಿಧಿಗಳು ಪೂರ್ಣಗೊಳಿಸಿಲ್ಲ. ಈ ಬಾರಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಇದೇ ವಿಚಾರಗಳು ಕೂಡ ನಿರ್ಣಾಯಕ ಆಗಬಹುದು. ಸಾಕಷ್ಟು ಸಮಸ್ಯೆಗಳಿವೆ, ಒಂದು ಪಕ್ಷದವರಂತ ಹೇಳಿ ಅಲ್ಲ. ಇಲ್ಲಿ ಸಿದ್ದೇಶ್ವರ್ ಅವರು ಗಮನಿಸ್ತಾ ಹೋಗೋದಾದ್ರೆ 2004ರಲ್ಲೂ ಕೂಡ ಅವರೇ ಆಯ್ಕೆ ಆಗ್ತಾರೆ, 2009ರಲ್ಲೂ ಕೂಡ ಅವರೇ ಆಯ್ಕೆ ಆಗ್ತಾರೆ, 2014ರಲ್ಲೂ ಕೂಡ ಅವರೇ ಆಯ್ಕೆ ಆಗ್ತಾರೆ, 2019ರಲ್ಲೂ ಕೂಡ ಅವರೇ MP ಆಗಿದ್ದು, ಸಂಸದರಾಗಿದ್ದು. ಹಾಗಾದ್ರೆ ಈ ಬಾರಿಯೂ ಕೂಡ ಅವರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದೆ. ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇಷ್ಟು ಬಾರಿ ಆಯ್ಕೆ ಆದ್ರೂ ಕೂಡ ಯಾಕೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತೇಳಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅರವಿಂದ್ ಸರ್, ಗಮನಿಸ್ತಾ ಇದ್ರಿ ಆಯ್ಕೆ ಆದಂತ ವರ್ಷಗಳು 2004, 2009, 2014, 2019, ಈಗ 2024ರಲ್ಲೂ ಕೂಡ ಅವ್ರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದೆ. ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳಿವೆ ಸರ್. ಭದ್ರಾ ಮೇಲ್ದಂಡೆ ವಿಚಾರವಾಗಿ ಸಾಕಷ್ಟು ಬಾರಿ ದಾವಣಗೆರೆ ಬಂದ್ ಮಾಡಿದ್ರು, ರೈತರು ಕುಡಿಯೋಕ್ ನೀರಿಲ್ಲ ಅಂತ ಹೇಳ್ತಿದ್ದಾರೆ, ಕೈಗಾರಿಕೆಗಳು ಆಗಿಲ್ಲ. ಹಾಗಾದ್ರೆ ಸಂಸದರ ಸಾಧನೆ ಇಷ್ಟೇ ಸಾಕಾ ಅಂತ ಹೇಳಿ ಸರ್? ಡೆಫಿನೆಟ್ಲಿ ದಾವಣಗೆರೆ ಒಂದು ವೆರಿ ಹೈ ಪೊಟೆನ್ಷಿಯಲ್ ಇರುವಂಥ ಜಾಗ. ಎಸ್, ಸ್ಟ್ರಾಟಜಿಕಲಿ ವೆಲ್ ಪ್ಲೇಸ್ಡ್, ಅಂದ್ರೆ ಒಂದು ಕರ್ನಾಟಕದ ಕಟ್ಟ ಮಧ್ಯದಲ್ಲಿ ಇರುವಂತಹ ಒಂದು ಭಾಗ. ಮ್ಯಾಂಚೆಸ್ಟರ್ ಅಂತನೂ ಕೂಡ ಕರೀತಾರೆ. ಎಕ್ಸಾಕ್ಟ್ಲಿ. ಅಂಡ್ ಇಟ್ ವಾಸ್ ಇಂಡಸ್ಟ್ರಿಯಲಿ ಡೆವಲಪ್ಡ್ ವೇ ಬ್ಯಾಕ್. ಓಕೆ 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 30 years ಬಿಫೋರ್, ಇನ್ಫ್ಯಾಕ್ಟ್ 40 years ಬಿಫೋರ್ ನೀವೇನು ಮ್ಯಾಂಚೆಸ್ಟರ್ ಅಂತ ಕರಿತೀರಾ, ಅದು ನಿಜವಾದ ಒಂದು ಜ್ವಲಂತವಾದ ಟ್ರೇಡಿಂಗ್ ಸೆಂಟರ್ ಆಗಿತ್ತು. ಒಂದಿಷ್ಟು ಏನು ಕಾಟನ್ ಅಲ್ಲಿ ಬೆಳೀತಾರೆ, ಅಲ್ಲಿ ಬೆಳೆಯನ್ನು ಅಲ್ಲೇ ಉಪಯೋಗಿಸ್ಕೊಂಡು ಸುಮಾರಷ್ಟು ಇಂಡಸ್ಟ್ರೀಸ್ ಫ್ಲರಿಶ್ ಆಗಿತ್ತು. ಫ್ರಮ್ ದೇರ್ ಬ್ಯಾಂಗ್ಳೂರ್ ಅಂಡ್ ಅದರ್ ಸಿಟೀಸ್ ಯೂಸ್ ಟು ಗೆಟ್ ಫ್ಲಡೆಡ್ ವಿತ್ ದ ಕಾಟನ್ ಅಂಡ್ ರಿಲೇಟೆಡ್ ಇದು ಗಾರ್ಮೆಂಟ್ಸ್ ಅಂಡ್ ರಿಲೇಟೆಡ್ ಫ್ಯಾಕ್ಟರೀಸಸ್. ಆದರೆ ಇವತ್ತಿಗೆ ಅದು ಕಡಿತ ಆಗಿದೆ ಅಂಡ್ ಸೆಂಟ್ರಲಿ ಪ್ಲೇಸ್ಡ್, ವೆಲ್ ಕನೆಕ್ಟೆಡ್. ನಿಜ ನಿಜ ಸರ್. ಟ್ರೈನ್ ಇಂದ ಆಗಲಿ, ಬಸ್ ಕನೆಕ್ಟಿವಿಟಿ ಆಗಲಿ, ಎಲ್ಲದರಿಂದನೂ ಇಟ್ ವಾಸ್ ಫ್ಲರಿಶಿಂಗ್. ಬಟ್ ಪೊಟೆನ್ಷಿಯಲ್ ತುಂಬ ಇದ್ರೂ ಕೂಡ ಸೋಶೋ ಎಕನಾಮಿಕ್ ಫ್ಯಾಕ್ಟರಲ್ಲಿ ಬದಲಾವಣೆ ಆಗಿರುವಂಥ ಪೊಟೆನ್ಷಿಯಲ್ ಇದ್ರೂ ಕೂಡ ಬದಲಾವಣೆ ಆಗದಿರುವಂಥ ಒಂದಿದು ಜಾಗ ಅಂತಂದರೆ ನಮಗೆ ದಾವಣಗೆರೆ. ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇತ್ತು, ತುಂಬ ಚೆನ್ನಾಗಾಗುತ್ತೆ, ಎಷ್ಟೋ ಬಾರಿ ಅಲ್ಲಿ ಇನ್ನೊಂದು ಸೆಕೆಂಡ್ ಕ್ಯಾಪಿಟಲ್ ಆಗುವಂಥ ಪೊಟೆನ್ಷಿಯಲ್ ಇದೆ ಅಂತ ಅನ್ನುವಂಥದ್ದು ಯಾವಾಗ ಕನ್ನಡ ಚಳುವಳಿ ಆದಮೇಲೆ ನೀವು ಇವ್ರು ನೋಡ್ತಾ ಬಂದರೆ, ಎಸ್ಪೆಷಲಿ ಜನತಾದಳ ಆ್ಯಂಡ್ JDU ಪಟೇಲ್ರು, JH ಪಟೇಲ್ರು ಅವ್ರದ್ದೆಲ್ಲ ಒಂದು ಪ್ರಭಾವ, ಯಡಿಯೂರಪ್ಪ ಅವರ ಪ್ರಭಾವ, ಇದನ್ನೆಲ್ಲ ನೋಡಿದಾಗ ದಾವಣಗೆರೆ ತುಂಬ ಅತ್ಯುತ್ತಮವಾಗಿ ಮುಂಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಒಂದಿಷ್ಟು ಅವರಿಗೆ ನ್ಯಾಯ ಕಡಿಮೆ ಆಗಿದೆ. ಅಂದರೆ ದ ವೇ ದೇ ಹ್ಯಾಡ್ ಡಿಸರ್ವ್ಡ್, ದೇ ಹ್ಯಾವ್ ನಾಟ್ ಗಾಟ್ ಇಟ್, ದಟ್ ಈಸ್ ಫಾರ್ ವೆರಿ ಶ್ಯೂರ್. ಬಟ್ ಆದರೆ ಕ್ಯಾಲ್ಕುಲೇಷನ್ ಆ್ಯಸ್ ಫಾರ್ ಪೊಲಿಟಿಕಲ್ ಥಿಂಗ್ಸ್ ಹ್ಯಾವ್ ಬಿನ್ ವೆರಿ ಸೆಟಲ್ಡ್. ಹಾಗಾಗಿ ಇವತ್ತು ಬದಲಾವಣೆ ಆಗುವಂಥ ಸಂದರ್ಭ ಅಂದರೆ ಓವರ್ ಆಲ್ ಕರ್ನಾಟಕದೊಂದು ಸ್ಟ್ರಕ್ಚರ್ ತಗೊಳ್ಳೋಣ ಆ್ಯಂಡ್ ದಾವಣಗೆರೆದು ಕಂಪೇರ್ ಮಾಡೋಣ. ದಾವಣಗೆರೆ ಅಂದರೆ ಬಿಕಾಸ್ ಆಫ್ ದ ಇನ್ಕ್ಯುಂಬೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ವಿಚ್ ಇಸ್ ಡೂಯಿಂಗ್ ಗುಡ್ ವಿತ್ ರೆಸ್ಪೆಕ್ಟ್ ಟು ಗ್ಯಾರಂಟೀಸ್ ಆ್ಯಂಡ್ ಈ ರೀತಿ ಫುಲ್ ಫ್ಲೆಜ್ ಆಗಿ ಗೆದ್ದು ಬಂದಿರೋದ್ರಿಂದ ಒಂದಿಷ್ಟು MP ಸೀಟ್ನಲ್ಲಿ ಪ್ರಭಾವ ಬೀರಬಹುದು ಅಂತ ನಾವು ಅನ್ಕೊಂಡ್ರೆ, ಒಂದು 10% 20% ಪ್ರಭಾವ ಬೀರುತ್ತೆ ಅಂತಂದ್ರೆ, ದಿಸ್ ಈಸ್ ಒನ್ ಆಫ್ ದ ಕಾನ್ಸ್ಟಿಟ್ಯೂನ್ಸಿ ವಿಚ್ ಈಸ್ ಗೋಯಿಂಗ್ ಟು ಗೆಟ್ ಬೆನಿಫಿಟೆಡ್ ಇನ್ ಅ ಬಿಗ್ಗೆಸ್ಟ್ ಪಾಸಿಬಲ್ ವೇ. ಬಿಗ್ಗೆಸ್ಟ್ ಪಾಸಿಬಲ್ ವೇ. ಹಾಗಾಗಿ ಒಂದಿಷ್ಟು ಬದಲಾವಣೆಗಳು ಬರಬಹುದಾ, ಆ ಎಕ್ಸ್ಪೆರಿಮೆಂಟ್ ಆಗೋದಿದ್ರೆ ಇಲ್ಲೇ ಆಗುವಂತ ಒಂದು ಕ್ಷೇತ್ರ ಅಂತ ನಾನು ಹೇಳಕ್ ಇಷ್ಟ ಬಯಸ್ತೀನಿ. ಎಸ್ ಎಸ್
ಪುರಾಣಿಕ್ ಸರ್, ಇನ್ನೊಂದ್ ಕಡೆ ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗ್ಬೇಕು. ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ. ಇಲ್ಲಿ ಅವ್ರ ಮೇಲೆ ಇವ್ರು ಎತ್ತಾಕೋದು, ಇವ್ರ ಮೇಲೆ ಅವ್ರು ಎತ್ತಾಕೋದೇ ಆಯ್ತು ಹೊರತು ಜನರ ಸಮಸ್ಯೆ ಅಂತೂ ಬಗೆಹರಿದಿಲ್ಲ. ಇದಕ್ಕೆ ಕಾರಣ ಹುಡುಕ್ತಾ ಹೋಗೋದಾದ್ರೆ ಸರ್, ಪುರಾಣಿಕ್ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಪುರಾಣಿಕ್ ಸರ್, ನನ್ನ ಧ್ವನಿ ಕೇಳ್ತಿದ್ಯಾ? ಪುರಾಣಿಕ್ ಸರ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಎಸ್ ಅರವಿಂದ್ ಸರ್ ಹೇಳ್ತಾ ಇನ್ನೊಂದು ವಿಚಾರ ನಾವು ಗಮನಿಸಬೇಕಾದ್ರೆ, ಇಂಥಲ್ಲಿ ಒಂದಿಷ್ಟು ಜೇಜ್ ಪಟೇಲರ ಕುಟುಂಬರವ್ರದ್ದು, ಮಹಿಮಾ ಪಟೇಲರಾಗಲಿ, ಇಲ್ಲದ್ರೆ ಅವರ ಅಭ್ಯರ್ಥಿಗಳಾಗಲಿ, ಜನತಾದಲ್ ಅವ್ರದ್ದು ಕೂಡ ಒಂದಿಷ್ಟು ಪ್ರಭಾವ ಇರುವಂಥ ಒಂದು ಜಾಗ ಇದ್ದರೂ ಕೂಡ ಅಲ್ಲಿ ನೋಬಡಿ ಹ್ಯಾಸ್ ಕಾನ್ಸಂಟ್ರೇಟೆಡ್. ಇವತ್ತಿಗೂ ಕೂಡ ಅಂದರೆ ಸಮ್ವೇರ್ ದ ಚಾಯ್ಸ್, ಅಂದರೆ ಒಂದು ಜನರಿಗೆ ಒಂದು ಚಾಯ್ಸ್ ಕೊಡಬೇಕಾಗಿತ್ತು, ಅದನ್ನ ಪೊಲಿಟಿಕಲ್ ಪಾರ್ಟೀಸ್ ಕೊಡ್ತಾ ಇಲ್ವೇನೋ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಇಟ್ ಇಸ್ ಅ ಫೋರ್ಸ್ಡ್, ಒಂಥರ ಒಂದು ರೀತಿಯಿಂದ ಅವಕಾಶ ಇದೆ, ಆದರೆ ಅವ್ರಿಗೆ ಕ್ಯಾಂಡಿಡೇಟೇ ಇಲ್ಲ, ಆಪ್ಷನ್ಸೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ಬಂದಿದೆ. ಸೊ ಹಾಗಾಗಿ ಇಟ್ ಈಸ್ 1:1 ಕಂಟೆಸ್ಟ್. ನೀವು ತುಂಬಾ ಸರಿಯಾಗಿ ಹೇಳಿದ್ರಿ, ಎರಡು ಪ್ರಭಾವಿ ಕುಟುಂಬದ ನಡುವಿನ ಜಿದ್ದಾಜಿದ್ದಿ. ಒಬ್ರು ರಿಟೈನ್ ಮಾಡ್ಕೋಬೇಕಂತಾರೆ, ಒಬ್ರು ಅದನ್ನ ನಾನು MLA ಆಲ್ರೆಡಿ ಸಾಧನೆ ಮಾಡಿದ್ದೀನಿ, ಈ ಸತಿ MP ಅಲ್ಲಿ ಅದನ್ನು ತೋರಿಸ್ಬಿಡ್ತೀನಿ ಅಂತ ಅನ್ನುವಂಥ ಒಂದು ಜಿದ್ದಾಜಿದ್ನಲ್ಲಿ. ಆದರೆ ಕ್ಯಾಂಡಿಡೇಟ್ಸ್ ಬದಲಾಗಿದ್ದಾರೆ. ಆದರೆ ಇವತ್ತು ಕಾಂಟ್ರಾಸ್ಟ್ ಹೆಂಗಾಗಿದೆ ನೋಡಿ, ಇದೇ JDS ಎಲ್ಲ ಓಟ್ಸು ನಮಗೆ ಕಾಂಗ್ರೆಸ್ ಪರವಾಗಿ ಹೋಗಿತ್ತು ಲಾಸ್ಟ್ ಟೈಮು, ಕರೆಕ್ಟ್ ಅಲ್ವಾ? ಆದರೆ ಈ ಬಾರಿ ನೋಡಿ ನೀವು, ವಿ ಕ್ಯಾನ್ ಸಿ ದಟ್ ದ ಸೇಮ್ ಎಂಟಿಟಿ ಹ್ಯಾಸ್ ಕಮ್ ಅಲಾಂಗ್ ವಿತ್ NDA. ಸೊ ಹಾಗಾಗಿ ಸಂಪೂರ್ಣವಾಗಿ ಬದಲಾಗಿದೆ ಅಲ್ಲಿ, ಆದರೆ ಆಪ್ಷನ್ ಇಲ್ಲ. ಬೇರೆ ಯಾವುದೇ ರೀತಿಯ ಒಬ್ಬ ಪ್ರಭಾವಿ ಕ್ಯಾಂಡಿಡೇಟು ನಾನು ಚಾಲೆಂಜ್ ಮಾಡ್ತೀನಿ ಅನ್ನುವಂಥ ಒಬ್ಬ ವ್ಯಕ್ತಿ ಇಲ್ಲ, ಒಂದು ಪಾರ್ಟಿ ನಾನು ಮೊದಲಿಂದ ಕೆಲಸ ಮಾಡಿದ್ದೀನಿ, ನಾನು ನಿಂತ್ಕೊಳ್ತೀನಿ ಅನ್ನುವಂಥ ಎದೆ ತಟ್ಟಿ ನಿಂತ್ಕೊಳ್ಳುವಂಥ ಇನ್ನೊಂದು ಫ್ಯಾಮಿಲಿ, ಇನ್ನೊಂದು ಕುಟುಂಬ, ಇನ್ನೊಬ್ಬ ವ್ಯಕ್ತಿ, ಇನ್ನೊಬ್ಬ ಪಕ್ಷ ಅಲ್ಲಿ ಬರಲಿಲ್ಲ. ಹಾಗಾಗಿ ಇದು 1:1 ಕಂಟೆಸ್ಟ್ ಬರುತ್ತೆ. ಹಾಗಾಗಿ ನಾವು ಇನ್ನೊಂದು ಹೇಳೋದಂತಂದ್ರೆ, ಇವಾಗಿನ ಸರ್ಕಾರ ಏನು ಕೆಲಸ ಮಾಡ್ತಿದೆಯೋ, ಇಲ್ಲ ಗ್ಯಾರಂಟಿ ಕೊಟ್ಬಿಟ್ಟು ಒಂದಿಷ್ಟು ಪ್ರಭಾವ ಬೀರಿದೀವಿ ಅಂತ ಹೇಳ್ತಾರೆ, ಅದು ತೋರಿಸ್ಕೋಬೇಕು ಅಂತಂದ್ರೆ ದಿಸ್ ಈಸ್ ದ ರೈಟ್ ಪ್ಲೇಸ್ ವೇರ್ ದೇ ಹ್ಯಾವ್ ಟು ವರ್ಕ್. ದೇ ಹ್ಯಾವ್ ಟು ಶೋ, irrespective of anything, they have to show a big difference in ದಾವಣಗೆರೆ. ಇಲ್ಲದಿದ್ರೆ ಇದೊಂದು ಎಕ್ಸ್ಪೆರಿಮೆಂಟ್ ಇದ್ದ ಹಾಗೆ ಇಲ್ಲಿ ಆಗ್ತಾ ಇರೋದು ಸಂಪೂರ್ಣ ಕರ್ನಾಟಕದಲ್ಲಿ ನಾವು ಕಂಡು ಬರ್ಬೋದು. ಹಾಗಾಗಿ ಕಾಂಗ್ರೆಸ್ ಅವರಿಗೆ ಮಾತ್ರ ಇದು ತುಂಬಾ ಪ್ರತಿಷ್ಠಿತವಾದ ಮತ್ತು ಅವರಿಗೆ ಒಂದು ಟೆಸ್ಟ್ ಅಂಡ್ ಚಾಲೆಂಜ್ ಕೊಟ್ಟಿರುವಂತಹ ಒಂದು ಕ್ಷೇತ್ರ ಅಂದ್ರೆ ಇವತ್ತು ದಾವಣಗೆರೆ. ಒಂದು ಗುಡ್ ಬ್ಯಾಟಲ್ ನೋಡಬಹುದು ಈ ಬಾರಿ ದಾವಣಗೆರೆ. ಡೆಫಿನೆಟ್ಲಿ. ಆಮೇಲೆ ಈಗಲೂ ಅಲ್ಲಿ ಮಹಿಮಾ ಪಟೇಲ್ರ ಅಲ್ಲಿ ಈಗಲೂ ಅಡ್ಡಾಡ್ತಾ ಇದ್ದಾರೆ. ಜೇಜ್ ಪಟೇಲ್ರವ್ರನ್ನ ನೆನ್ಪಿಟ್ಕೊಂಡಿರುವಂತ ಜನ ಈಗಲೂ ಇದ್ದಾರೆ. ಸೋಶಿಯೋ ಎಕನಾಮಿಕ್ ಚೇಂಜಸ್ ತುಂಬಾ ಏನು ಬಂದಿಲ್ಲ. ಮೊದಲಿನವ್ರನ್ನ ದಲ್ದವ್ರನ್ನ ಮರ್ತು ಬಿಡೋಣ, ಈಗ ಯಾರೋ ಇನ್ನೊಬ್ರು ಕೆಲಸ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಪ್ರಭಾವ ಎಲ್ಲೂ ಕಂಡಿಲ್ಲ. ಅಂದ್ರೆ ಇವತ್ತಿಗೂ ಆ ಎಸೆನ್ಸ್ ಆಫ್ ಓಲ್ಡ್ ಪಾಲಿಟಿಕ್ಸ್ ಈ ಸ್ಟಿಲ್ ದೇರ್ ಇನ್ ದ ದಾವಣಗೆರೆ MP ಕಾನ್ಸ್ಟಿಟ್ಯೂನ್ಸಿ ಅಂಡ್ ಇಟ್ ಕ್ಯಾನ್ ಬಿ ರೀಕಿಂಡಲ್ಡ್. ಅದನ್ನ ವಾಪಸ್ ಯಾರಾದರೂ ಅದನ್ನ ಸರಿಯಾಗಿ ಕೆಲಸ ಮಾಡಿದ್ರೆ ಅದನ್ನ ನೆನಪಿಸಿ ಜನರಿಗೆ ಜಾಗೃತಿ ಕೊಂಡು ಅದನ್ನ ಏಕೀಕರಣ ಮಾಡುವಂತ ಸಾಧ್ಯತೆ ಇರುವಂತ ಕ್ಷೇತ್ರ ದಾವಣಗೆರೆ ಕ್ಷೇತ್ರ. ಎಸ್. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನಮ್ಮ ಪ್ರತಿನಿಧಿ ಕಲ್ಲೇಶ್ ಕೂಡ ಇದ್ದಾರೆ. ಕಲ್ಲೇಶ್, ನೀವು ಕೂಡ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ಗಳನ್ನ ನಡೆಸಿರ್ತೀರಿ, ಕ್ಷೇತ್ರವಾರು ಜನರನ್ನ ಮಾತನಾಡಿಸ್ತಾ ಇರ್ತೀರಿ. ಅವರ ನಾಡಿ ಮಿಡಿತ ಹೇಗಿದೆ ಅಂತೇಳಿ ಈ ಬಾರಿ? ಕಳೆದ 2 ದಿನಗಳಿಂದನೂ ಸಹ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು. ಬಿಜೆಪಿಯಲ್ಲಿ ಏನು ಭಿನ್ನಮತೀಯರಿದ್ದರು ಇವರೆಲ್ಲರೂ ಸಹ ಇದೀಗ ಶಕ್ತಿ ಪ್ರದರ್ಶನ ಮಾಡಿ ನಾವು ಈ ಬಾರಿ ಬಿಜೆಪಿ ಪಕ್ಷವನ್ನ ಗೆಲ್ಲಿಸಲೇಬೇಕಂತೇಳಿ ಒಂದಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಒಳಗಡೆ ಸಾಕಷ್ಟು ಅಸಮಾಧಾನ ಇದ್ರೂ ಸಹ ಅವರು ಪಕ್ಷದ ಪರವಾಗಿ ಕೆಲಸ ಮಾಡಬೇಕು, ನಾಳೆ ಹೈಕಮಾಂಡ್ ನಮ್ಮ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬಹುದರಿಂದ ಭಯದಿಂದನೂ ಒಟ್ಟು ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ರೇಣುಕಾಚಾರ್ಯ ಆಗಿರ್ಬೋದು ಮತ್ತು SA ರವೀಂದ್ರನಾಥ್ ಅವರು ಮತ್ತು GM ಸಿದ್ದೇಶ್ವರ್ ಅವರ ಕುಟುಂಬ ಅಷ್ಟೂ ಸಹ ಒಂದಾಗಿ ಒಂದು ಪ್ರಚಾರವನ್ನ ಆರಂಭಿಸಿರ್ತಕ್ಕಂಥದ್ದು. ಈ ಮೊದಲು ಏನಾಗಿತ್ತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅಂತ ಹೇಳಿ ಸಾಕಷ್ಟು ಜನರು ನಿರೀಕ್ಷೆಯಂತೆ ಟಿಕೆಟ್ ಕೊಟ್ಟಿರುವ ಕಾರಣ ಗೆದ್ದೇ ಗೆಲ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಆದ್ರೆ ಕಳೆದ 2 ದಿನಗಳಿಂದ ಬಿಜೆಪಿ ಅವರು
ಏನು ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿರ್ಬೋದು ಮತ್ತು ಎಲ್ಲಾ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಎರಡೂ ಪಕ್ಷಗಳಲ್ಲೂ ಸಹ ಸಾಕಷ್ಟು ಜಿದ್ದಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ದಿನ ಕಳೆದಂತೆ ಈ ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಗೆಲ್ಲಲು ಸಾಕಷ್ಟು ಪೈಪೋಟಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಅಂದುಕೊಂಡಷ್ಟು ಸುಲಭ ಈ ಕ್ಷೇತ್ರ ಇಲ್ಲ. ಈ ಮೊದಲು ಕಾಂಗ್ರೆಸ್ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಗೆದ್ದಿದ್ದರೂ ಸಹ ಕೆಲವು ಅಲ್ಲೂ ಸ್ಥಳೀಯ ಶಾಸಕರ ಅಸಮಾಧಾನ ಮತ್ತು ಪಕ್ಷದ ಕಾರ್ಯಕರ್ತರನ್ನ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು, ಈ ರೀತಿಯಾಗಿ ಸಾಕಷ್ಟು ತಳಮಟ್ಟದ ಕಾರ್ಯಕರ್ತರಿಗೆ ಅಸಮಾಧಾನ ಇದೆ ಗೆದ್ದಂತ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲಿ. ಇಂಥ ವಿಚಾರಗಳು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಲೆನೋವಾಗಿದೆ ಮತ್ತು ಬಿಜೆಪಿ ಪಕ್ಷ ಮೋದಿ ಯಶಸ್ಸು ಮತ್ತು ಅಭಿವೃದ್ಧಿ ಯಶಸ್ಸನ್ನ ಮುಂದಿಟ್ಕೊಂಡು ಈ ಬಾರಿಯೂ ಸಹ ಚುನಾವಣೆಯನ್ನ ಎದುರಿಸ್ತಾ ಇದೆ. ಕೆಲವು ವಿದ್ಯಾವಂತರು ಮತ್ತು ವ್ಯಾಪಾರಸ್ಥರು ಇವರೆಲ್ಲ ಮೋದಿ ಪರವಾಗಿರ್ತಕ್ಕಂಥದ್ದು, ಇನ್ನ ಕೆಲವು ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂಥದ್ದು ಮತ್ತು ಸರ್ಕಾರದ ಸೌಲಭ್ಯಗಳನ್ನ ಪಡೆಯುವಂತ 5 ಗ್ಯಾರಂಟಿಗಳದು ಇಂಥ ಒಂದು ಜನ ಸಮುದಾಯ ಒಂದು ಕಾಂಗ್ರೆಸ್ ಪಕ್ಷದ ಹತ್ರ ಒಲವನ್ನ ತೋರಿದೆ. ಅದು ಮತ್ತೆ ದಿನ ಕಳೆದಂತೆ ಒಂದು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ನಾವು ನೋಡಿದಂಗೆ ಕೆಲವು ಹಣಬಲ ಆಗಿರ್ಬೋದು, ಇನ್ನೊಂದು ಆಸೆ ಆಮಿಷ, ಈ ರೀತಿಯಾಗಿ ಜನಗಳಿಗೆ ತೋರಿಸಿದಂತಹ ಸಂದರ್ಭದಲ್ಲಿ ಈ ಒಂದು ಪಕ್ಷಗಳ ಒಲವು ಜನರಲ್ಲಿ ಬದಲಾವಣೆ ಆಗೋ ಕೂಡ ಸಾಧ್ಯತೆ. ಆದ್ರೂ ಸಹ ಕಾಂಗ್ರೆಸ್ ತಮ್ಮ ಚಾಣಕ್ಯದಿಂದ ಒಂದು ಸಂಘಟನೆ ಮಾಡ್ತಾ ಇದೆ. ಈ ಬಾರಿ ಗೆಲ್ಲಲೇಬೇಕಂತೇಳಿ ಶಾಮನೂರ್ ಕುಟುಂಬ ಸಾಕಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಮಾಡ್ಕೊಂಡು ಒಂದು ಪ್ರಚಾರವನ್ನ ಮಾಡ್ತಾ ಇದೆ ಮತ್ತು ಬಿಜೆಪಿ ಸಹ ನಾವು ಒಂದು ಗೆಲ್ತೀವಿ ಅನ್ನೋ ಒಂದು ಭರವಸೆ ಮತ್ತು ಕಾರ್ಯಕರ್ತರ ಶಕ್ತಿ ಬಲದಿಂದ ಈ ಒಂದು ಚುನಾವಣೆಯನ್ನ ಎದುರಿಸ್ತಾ ಇದೆ. ಇನ್ನು ಒಂದು ದಿನ ಕಳೆದಂತೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಸಹ ಆಗ್ಬಹುದು. ಬಟ್ ಕಳೆದ 2 ದಿನಗಳಿಂದ ಬಿಜೆಪಿ ಪಕ್ಷ ಸಾಕಷ್ಟು ಪ್ರಬಲವಾಗಿ ಒಂದು ಪ್ರಚಾರವನ್ನ ಮಾಡಿದ್ದು ತಾವು ಸಾಕಷ್ಟು ಗೆಲ್ತೀವಿ ಅಂತ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡಿದೆ ಅಂತ ಹೇಳ್ಬೋದು. ಎಸ್ ಕಲೇಶ್, ಒಂದ್ ಕಡೆಯಲ್ಲಿ ನಮ್ಮ ಪ್ರತಿನಿಧಿ ಕಲೇಶ್ ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ 2 ಪ್ರತಿಷ್ಠಿತ ಮನೆತನದ ಹೆಣ್ಣು ಮಕ್ಕಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದ್ ಕಡೆಯಲ್ಲಿ ವರ್ಕೌಟ್ ಆಗುತ್ತಾ, ಯಾರ ಪರವಾಗಿ ಮತದಾರರು ಒಲವನ್ನ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದು ಕೂಡ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಜಟಾಪಟಿಯನ್ನ ಈ ಬಾರಿ ನಿರೀಕ್ಷೆ ಮಾಡಬಹುದು. ರಾಜಕೀಯ ಪಕ್ಷಗಳು ಈಗಾಗಲೇ ತಯಾರಿಯನ್ನ ನಡೆಸಿಕೊಂಡಿವೆ, ಪ್ರಚಾರ ಕಾರ್ಯ ಜೋರಾಗಿ ನಡೀತಾ ಇವೆ. ಶತಾಯಗತಾಯ ಪ್ರಯತ್ನ, ಅವರನ್ನು ನಾವು ಸೋಲಿಸಬೇಕು ಅಂತೇಳಿ ಒಂದು ಕಡೆಯವರು ಈ ರೀತಿಯಾದಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗೆಯೇ ಇದೇ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಇಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳೆಷ್ಟು, ಹಾಗೆಯೇ ಇಲ್ಲಿರುವಂಥ ಪ್ರಬಲವಾದಂಥ ಸಮುದಾಯ ಯಾವುದು, ಎಲ್ಲವನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ 60% ಮುಸ್ಲಿಮರ ಪ್ರಾಬಲ್ಯ ಈ ಕ್ಷೇತ್ರದಲ್ಲಿದೆ. ಪಂಚಮಸಾಲಿ ಲಿಂಗಾಯತರು ಹೆಚ್ಚಿದ್ದು ಕಾಂಗ್ರೆಸ್ನ ಭದ್ರ ಕೋಟೆ ಅಂತ ಈ ಕ್ಷೇತ್ರ ಗುರುತಿಸಿಕೊಳ್ಳುತ್ತೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಲಿಂಗಾಯತರು ಮತ್ತು ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರೇ ಗೆಲುವಿನ ಹಣೆಬರಹವನ್ನ ಬರೆಯಬಲ್ಲರು. ಒಂದು ಅಭ್ಯರ್ಥಿಯ ಗೆಲುವಿನ ನಿರ್ಧಾರವನ್ನ ಇವರೇ ತೆಗೆದುಕೊಳ್ತಾರೆ. ಮಾಯಕೊಂಡ ಎಸಿ ಮೀಸಲು ಕ್ಷೇತ್ರ ಪರಿಶಿಷ್ಟ ಜಾತಿಯವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇವರೇ ನಿರ್ಣಾಯಕ ಮತದಾರರು. ಇಲ್ಲಿನ ಮತದಾರರು ಏನಿದ್ದಾರೆ ಇವರೇ ನಿರ್ಣಾಯಕ ಆಗ್ತಾರೆ. ಹಾಗೆಯೇ ಜಗಳೂರು ವಿಧಾನಸಭಾ ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರ, ಇದು ಪರಿಶಿಷ್ಟ ಪಂಗಡ ಜನಾಂಗ ಜಾಸ್ತಿ ಇದ್ದಾರೆ ಇಲ್ಲಿ, ಇವರೇ ಅಂತಿಮ ನಿರ್ಣಾಯಕ ಮತದಾರರು ಕೂಡ ಆಗ್ತಾರೆ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಲಿಂಗಾಯತರು ಮತ್ತು ಹಿಂದುಳಿದ ವರ್ಗದ ಮತ ಇಲ್ಲಿ ಹೆಚ್ಚಿದೆ, ಇವರೇ ನಿರ್ಣಾಯಕ ಆಗಬಹುದು. ಇನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾರು, ಯಾವ ಮತಗಳು ಅಲ್ಲಿ ನಿರ್ಣಾಯಕ ಆಗಬಹುದು, ಲೆಕ್ಕಾಚಾರ ಜೋರಾಗಿ ಇದೆ. ಹೊನ್ನಾಳಿ ಲಿಂಗಾಯತರು ಮತ್ತು ಕುರುಬರ ಮತಗಳು ಇಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ, ಹೊನ್ನಾಳಿ ಮತ್ತು ನ್ಯಾಮತಿಯಲ್ಲಿ. ಇನ್ನು ಹರಿಹರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವುದಾದ್ರೆ ಪಂಚಮಸಾಲಿ ಮತ್ತು ಕುರುಬರೇ ಇಲ್ಲಿ ನಿರ್ಣಾಯಕ ಮತದಾರರು. ಇವರ ಮತಗಳು ಕೂಡ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಯಾರ ಪರವಾಗಿರುತ್ತೆ, ಗಾಯತ್ರಿ ಸಿದ್ದೇಶ್ವರ್ಗೆ ಓಟ್ ಹಾಕ್ತಾರಾ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಓಟ್ ಹಾಕ್ತಾರಾ ಅಂತೇಳಿ. ಹರಿಹರ ಪಂಚಮಸಾಲಿ ಮತ್ತು ಕುರುಬರೇ ಇಲ್ಲಿ ನಿರ್ಣಾಯಕರು. ಹಾಗೆಯೇ ಹರಪ್ಪನಹಳ್ಳಿ ವಿಧಾನಸಭಾ ಕ್ಷೇತ್ರ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ. ಇದು ಪಂಚಮಸಾಲಿ ಮತ್ತು ಪರಿಶಿಷ್ಟ ಜಾತಿ ಲಮಾಣಿ ಸಮುದಾಯದವರ ಮತಗಳೇ ಇಲ್ಲಿ ನಿರ್ಣಾಯಕ ಆಗಿರುತ್ತೆ.
ಗಮನಿಸ್ತಾ ಹೋಗೋದಾದರೆ ಜಾತಿವಾರು ಲೆಕ್ಕಾಚಾರ, ಲಿಂಗಾಯತ ಸಮುದಾಯದವರು 3 ಲಕ್ಷಕ್ಕಿಂತ ಅಧಿಕ ಇದ್ದಾರೆ, ಕುರುಬರು 3 ಲಕ್ಷ, ನಾಯಕ ಸಮುದಾಯದವರು 2,19,000, ಮುಸ್ಲಿಮರು 2 ಲಕ್ಷ, ದಲಿತರು 3 ಲಕ್ಷ, ಉಪಾರ ಸಮುದಾಯದವರು 1 ಲಕ್ಷ, ಗಂಗಮತ 1 ಲಕ್ಷ ಇದೆ, ದೇವಾಂಗ ಸಮುದಾಯದವರ ಮತ 1 ಲಕ್ಷ ಇದೆ. ಒಟ್ಟು ಮತದಾರರ ಸಂಖ್ಯೆ 16,79,746. ಇದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ. ಸಂಪೂರ್ಣವಾಗಿ ಗಮನಿಸಿದ್ರಿ ಎಷ್ಟೆಷ್ಟು ವಿಧಾನಸಭಾ ಕ್ಷೇತ್ರಗಳು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ, ಹಾಗೆಯೇ ಇಲ್ಲಿ ಯಾವ ಸಮುದಾಯದವರು ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಎನ್ನುವುದನ್ನು ಕ್ಲಿಯರ್ ಆಗಿ ಗಮನಿಸಿದ್ದಾರೆ. ಅರವಿಂದ್ ಸರ್, ಪ್ರತಿ ಚುನಾವಣೆಯಲ್ಲೂ ಕೂಡ ಜಾತಿವಾರು ಲೆಕ್ಕಾಚಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳು ಇಲ್ಲಿನ ಜಾತಿವಾರು ಲೆಕ್ಕಾಚಾರವನ್ನು ನೀವು ನೋಡಿದ್ರಿ. ಅದಕ್ಕಿಂತ ಮುಂಚಿತವಾಗಿ ಸರ್, ನೀವು ಆಗಲೇ ಹೇಳ್ತಾ ಇದ್ರಿ ಇಲ್ಲಿ BJP ಸ್ಟ್ರಾಂಗ್ ಆಗಿದೆ, ಹಾಗೆಯೇ ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಆಗಿದೆ. 2 ಪ್ರಬಲ ಸಮುದಾಯ, 2 ಒಂದು ಪ್ರತಿಷ್ಠಿತ ಕುಟುಂಬದವರು ಸ್ಪರ್ಧೆಯನ್ನು ಮಾಡ್ತಾ ಇರೋದ್ರಿಂದ ಸ್ಟ್ರಾಂಗ್ ಆಗಿದ್ದಾರೆ ಎನ್ನುವಂಥ ಲೆಕ್ಕಾಚಾರ. ಆದರೆ ಸರ್, ಇಲ್ಲಿ JDSಗೆ ಹಿನ್ನಡೆ ಆಗಿದ್ದು ಯಾಕೆ ಅಂತೇಳಿ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ, JDSನವರು 2004ರ ಚುನಾವಣೆಯಲ್ಲೂ ಕೂಡ ಪ್ರಬಲವಾದಂಥ ಪೈಪೋಟಿ ಕೊಟ್ಟಿದ್ರು, 2009ರಲ್ಲೂ ಇದ್ದರು, 2014ರಲ್ಲೂ ಇದ್ದರು. ಹಾಗೆಯೇ 2019 ಗಮನಿಸ್ತಾ ಹೋಗೋದಾದ್ರೆ JDSನವರು ಕಾಂಗ್ರೆಸ್ ಜೊತೆಗಿದ್ರು, 2024ರಲ್ಲಿ BJP ಜೊತೆಗಿದ್ದಾರೆ. ಇದೇ JDS ಪಕ್ಷಕ್ಕೆ ದಾವಣಗೆರೆಯಲ್ಲಿ ಹಿನ್ನಡೆ ಆಯ್ತಾ ಹೇಗೆ ಸರ್? ಹಿನ್ನಡೆ ಅನ್ನೋದಕ್ಕಿಂತ ಇವತ್ತು ಅವರೊಂದು ಜಾಯಿಂಟ್ ಕ್ಯಾಂಡಿಡೇಟನ್ನು ಹಾಕಿದ್ದಾರೆ. ಎಸ್ ಸರ್. ಮೊದಲು ಕಾಂಗ್ರೆಸ್ಸಿನ ಪರವಾಗಿದ್ದರೆ ಈಗ ಅವರು NDA ಪರವಾಗಿದ್ದಾರೆ. ಹಾಗಾಗಿ ಒಂದಿಷ್ಟು ಬಲ ಇವರಿಗೆ ಹೆಚ್ಚೆ ಆಗೇ ಆಗುತ್ತೆ. ಯಾರಿಗೆ? ನಮ್ಮ BJP ಸಿದ್ದೇಶ್ವರ ಅವರ ಫ್ಯಾಮಿಲಿಗೆ ಏನೊಂದು ಸಪೋರ್ಟ್ ಸಿಗಬೇಕಾಗಿತ್ತು, ಅದರಲ್ಲಿ ಒಂದಿಷ್ಟು ಹೆಚ್ಚಾಗುತ್ತೆ. ಆದರೆ ಮೊದಲು ಅಲ್ಲಿದ್ದವರು ಕೆಲವು ಜನ ಮುಸ್ಲಿಂ ಜನಾಂಗ ಕೂಡ JDSಗೆ ವೋಟ್ ಮಾಡ್ತಾ ಇದ್ರು. ಇದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅದು ಇವತ್ತು ಕಾಂಗ್ರೆಸ್ಗೆ ಉಳ್ಕೊಳ್ಳುತ್ತೆ. ಸೊ ಆಲ್ದೋ JDS ಹ್ಯಾಸ್ ಸಪೋರ್ಟೆಡ್ BJP ಆ್ಯಂಡ್ ದೇರ್ ಇಸ್ ಅ ಜಾಯಿಂಟ್ ಕ್ಯಾಂಡಿಡೇಟ್, ಅವರು ಎಲ್ಲ ವೋಟರ್ಸು ಇವತ್ತು BJPಗೆ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅಹಿಂದ ವೋಟ್ಸು ಬೇಕಾದಷ್ಟಿದೆ. ಕುರುಬರು ಈಗ ನಮ್ಮ ಚೀಫ್ ಮಿನಿಸ್ಟ್ರು ಅದೇ ಕಮ್ಯುನಿಟಿಯಿಂದ ಇರೋದ್ರಿಂದ ಅಲ್ಲಿ ಒಂದಿಷ್ಟು ಪ್ರಭಾವ ಇದೆ. ಸೊ ಹಾಗಾಗಿ ದೇ ವಿಲ್ ಟೆಂಡ್ ಟು ರಿಟೇನ್ ದೆಮ್ಸೆಲ್ಸ್. MLA ಅಲ್ಲಿ ಅವರು ಅದನ್ನು ಸಾಬೀತುಪಡಿಸಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ನೋಡಿ, ಎಲ್ಲಿ ಒಂದು ಸಮಾಜ, ಒಂದು ಕುರುಬರು ಆಗಲಿ, SC ಅವರಾಗಲಿ, ಒಂದಿಷ್ಟು ಜನ ಯಾರು ಕಾಂಗ್ರೆಸ್ ಅವರ ಜೊತೆಗೆ ಪ್ರಬಲವಾಗಿ ನಿಂತಿದ್ದಾರೆ ಅನ್ನೋ ಒಂದು ಜಾಗ ಇದ್ರೆ ದಾವಣಗೆರೆ. ಆ್ಯಂಡ್ ಮೇ ಬಿ ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ ಮತ್ತು ಪ್ರಭಾವಿ ಲೀಡರ್ಸು, ಕುರುಬರ ಪ್ರಭಾವಿ ಲೀಡರ್ಶಿಪ್ಪು ಮತ್ತು ಅವರ ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನಿದೆ ದಾವಣಗೆರೆ ಹತ್ರ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ಅದು ಅಲೈನ್ಡ್ ಆಗಿ ಅವರು ರಿಟೈನ್ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಅವರು. ಇಲ್ಲದಿದ್ದರೆ ಈ ರೀತಿ MLA ಕ್ಷೇತ್ರದಲ್ಲಿ ನಮಗೆ ಗೆದ್ದು ಬರುವಂಥದ್ದು ಇರಲಿಲ್ಲ. SC ST ಅವ್ರದ್ದು ಸುಮಾರಷ್ಟು ಕಾಂಗ್ರೆಸ್ ಅವರು ರಿಟೈನ್ ಮಾಡಿದ್ದಾರೆ ಎರಡು ಕ್ಷೇತ್ರದಲ್ಲಿ. ಮತ್ತು ಇನ್ನೊಂದು ಕಡೆ ಮೈನಾರಿಟೀಸ್ ಅಂತೂ ತುಂಬ ಚೆನ್ನಾಗಿದ್ದಾರೆ ಅನ್ನೋದನ್ನ ನೀವು ತುಂಬ ಒಳ್ಳೆ ಸಮೀಕ್ಷೆ ಕೊಟ್ರಿ. ಅಂದರೆ ಏನೊಂದು ನೀವು ಡೇಟಾ ಪ್ರೆಸೆಂಟ್ ಮಾಡಿದ್ರಿ, ಇಟ್ ಇಸ್ ವೆಲ್ ಡಿಫೈನ್ಡ್, ಅದು ಮೊದಲಿಂದ ಕ್ಲಿಯರ್ ಆಗಿದೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಬಟ್ ವಿಲ್ ದೇ ಬಿ ಏಬಲ್ ಟು ರಿಟೈನ್ ದ ಸೇಮ್ ಸೆಗ್ಮೆಂಟ್ ಇನ್ ದ MP ಎಲೆಕ್ಷನ್ ಅಂತ? ಅಂದರೆ MLA ಅಲ್ಲಿ ಅವರು ಆಲ್ರೆಡಿ ದೇ ಹ್ಯಾವ್ ಪ್ರೂವನ್ ದಟ್. There is no doubt about it. They are very contented and they have all worked. But MP election ಬಂದಾಗ ಲೀಡರ್ಸ್ ಅಲ್ಲೇ ಉಳಿತಾರೆ, ಜನಸಾಮಾನ್ಯರು ಅಲ್ಲೇ ಉಳಿತಾರ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಮಾತ್ರ ಇಟ್ ಈಸ್ ಡೆಫಿನೆಟ್ಲಿ ಎಕ್ಸ್ಪೆರಿಮೆಂಟಲ್. ದೇರ್ ಇಸ್ ನೋ ಟೂ ವೇಸ್ ಅಬೌಟ್ ಇಟ್. ಯಾಕಂದ್ರೆ MP ಎಲೆಕ್ಷನ್ಗೆ ಬಂದಾಗ ನಮ್ಮ ಜನಸಾಮಾನ್ಯರು ಬಹಳ ಬುದ್ಧಿವಂತರು. ಎಷ್ಟೋ ಬಾರಿ ತಮ್ಮದೇ ಆದ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲ. ನಾನು MLA ಆದರೆ ಅದೇ ವ್ಯಕ್ತಿ, ಅದೇ ಕಮ್ಯುನಿಟಿ, MLA ಆದಾಗ ನಾನು ಇಲ್ಲಿ ವೋಟ್ ಮಾಡಿದ್ದೆ, ಆದರೆ MP ಇದ್ದ ಅಲ್ಲಿ ನಾನು ಇಲ್ಲೇ ವೋಟ್ ಮಾಡ್ತೀನಿ ಅಂತ ಅಂದರೆ ಅದೇ ಲೀಡರ್ಸ್ ಇದ್ದರೂ ಕೂಡ, ರಿಟೈನ್ ಮಾಡಿದರೂ ಕೂಡ ಈ ಪ್ರಭಾವ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಆಲ್ರೆಡಿ 5 ಗ್ಯಾರಂಟೀಸ್ ಕೊಟ್ಟು ಸಮಾಧಾನವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ 5 MLAಗಳು ಚೆನ್ನಾಗಿ ವರ್ಕ್ ಮಾಡಿ ಪರ್ಫಾರ್ಮೆನ್ಸ್ ತೋರಿಸಿ ಕಾಂಗ್ರೆಸ್ ಅವರು ಕೂಡ ಅಲ್ಲಿ ಫಾಲೋ ಅಪ್ ಮಾಡಿ, ಅಂದರೆ ಒಂದು ರೀತಿಯಿಂದ ಯಾವ ಸಿಸ್ಟಮ್ ಇರಲಿಲ್ವೋ, ಕಾಂಗ್ರೆಸ್ಸಲ್ಲಿ ಯಾವ ಸಿಸ್ಟಮ್ ಇರಲಿಲ್ವೋ ಅದು ದಾವಣಗೆರೆಯಲ್ಲಿ ಅದನ್ನು ಹಂತವಾಗಿ ತರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಡೆವಲಪ್ ಮಾಡ್ತಾ ಹೋದ್ರು. ಹೌದು, ಅಂದರೆ ಕೇಡರ್ ಬೇಸ್, ಅಂದರೆ ಯಾವುದು ಇಂಟರ್ ಪಾರ್ಟಿ, ಅಂದರೆ ವಿದಿನ್ ದೇರ್ ಪಾರ್ಟಿ ಲೀಡರ್ಸನ್ನು ಇಟ್ಕೊಂಡು ಕೆಲಸ ಮಾಡಿರುವಂಥ ಒಂದು ಕ್ಷೇತ್ರ ಇವತ್ತು ದಾವಣಗೆರೆ. ಸೊ ಅದು ಇವತ್ತು ಏನಾದರೂ ರಿಸಲ್ಟ್ ಕೊಟ್ಟರೆ BJPಗೆ ಕೆಲವು ಸೀಟು ಮಿಸ್ ಆಗುವಂಥ ಸಾಧ್ಯತೆ ಇರುವಂಥ ಜಾಗದಲ್ಲಿ ಇದು ಒಂದು ಅಂತ ನಾವು ಬರ್ಕೋಬಹುದು. ಅಂದರೆ ಆ ರೀತಿಯ ಪೈಪೋಟಿ ಇದೆ. BJP ಆಲ್ಸೋ ಕೆನಾಟ್ ಟೇಕ್ ದಿಸ್ ಫಾರ್ ಗ್ರಾಂಟೆಡ್. ದೇ ಹ್ಯಾವ್ ಟು ರಿಯಲಿ ವರ್ಕ್. ದೇ ಕೆನಾಟ್ ಟೆಲ್ ದಟ್ ಇಟ್ ಇಸ್ ದೇರ್ ಸ್ಟ್ರಾಂಗ್ ಹೋಲ್ಡ್. ಇನ್ನೊಂದು ಮತ್ತೆ ಈಗ ಗಾಳಿ ಜನಾರ್ದನ ರೆಡ್ಡಿ
ಅವ್ರದ್ದೊಂದು ಗ್ರೂಪು, ಅವ್ರದ್ದೊಂದು ಬಣ, ಅವ್ರಿಗೂ ಒಂದಿಷ್ಟು ಓಟು ಯಾವ ಬಳ್ಳಾರಿಗೆ ಅಟ್ಯಾಚ್ ಆಗಿರೋ ಕಡೆ ಎಲ್ಲಿತ್ತು ಅದು ಕೂಡ ಇವತ್ತು ಬಿಜೆಪಿಗೆ ಬರುವಂಥ ಸಾಧ್ಯತೆ ಇದೆ ಶ್ರೀರಾಮುಲು ಅವರ ಜೊತೆಗೆ. ಸೊ ಇಫ್ ದೇ ಕಂಟಿನ್ಯೂ ಟು ಇಲ್ಲ ನಾನು ಒಂದು 2 ಕ್ಷೇತ್ರ ನಾನು ನೋಡ್ಕೊಳ್ತೀನಿ ಅಂತ ಅವ್ರು ಬಂದರೆ ಅಗೇನ್ ದ ಡೈನಮಿಕ್ಸ್ ಇಸ್ ಗೋಯಿಂಗ್ ಟು ಚೇಂಜ್. ಸೊ ಇಟ್ ಈಸ್ ಪೈಪೋಟಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತಂದರೆ ದೇ ಬೋತ್ ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ದೇರ್ ಟೀಮ್ ವಿಲ್ ಬಿ ಆನ್ ದೇರ್ ಟೋಸ್ ಟಿಲ್ ದ ಲಾಸ್ಟ್ ವೋಟ್ ಇಸ್ ಕ್ಯಾಸ್ಟೆಡ್. ಯೂಶುವಲಿ MLA ಕ್ಷೇತ್ರದಲ್ಲಿ ಹಾಗಿರುತ್ತೆ. MP ಯಲ್ಲಿ ಇಟ್ ಈಸ್ ಡಿಫೈನ್ಡ್, ಒಂದು ಕಡೆ ಅಲೆ ಬಂದ್ಬಿಟ್ಟಿರುತ್ತೆ. ಆದರೆ ದಾವಣಗೆರೆಯಲ್ಲಿ ಅದು ನಮ್ಗೆ ಕಂಡು ಬರ್ತಾ ಇಲ್ಲ, ಅಟ್ಲೀಸ್ಟ್ ಆಸ್ ಆಫ್ ನಾವು. ನೋಡೋಣ ಈಗ ಡೈನಮಿಕ್ಸು. ನಿಮ್ಮ ಈಗ ಇನ್ನೊಬ್ರು ವಕ್ತಾರರು ಹೇಳಿದ್ರು ಅಲ್ಲಿ ಸುಮಾರಷ್ಟು ಆರ್ಗನೈಸೇಷನನ್ನು ಸದೃಢಗೊಳಿಸ್ತಾ ಇದ್ದಾರೆ ಅಂತ. ಆದರೆ ಇದೇ ಪಕ್ಕದಲ್ಲಿ ಶಿವಮೊಗ್ಗ ಬೇರೆ ಕಡೆ ಎಲ್ಲಿ ನಾವು ಏನು BJPಯ ಹಿಡ್ತಾ ಇತ್ತು ಅದು ಯಾವತ್ತೂ ಇಲ್ಲಿ ಪ್ರಭಾವ ಬೀರಲಿಲ್ಲ. ನಿಜ ನಿಜ ನಿಜ. ಚಿಕ್ಕಮಂಗ್ಳೂರು ಕಡೆನೂ ಪ್ರಭಾವ ಬೀರಲಿಲ್ಲ. ಅಂದರೆ ಇಟ್ ಈಸ್ ಸೆಗ್ಮೆಂಟೆಡ್ ಔಟ್ ಅನ್ನೋದನ್ನ ನೀವು ವ್ಯತ್ಯಾಸ ತಿಳ್ಕೋಬೇಕು. ಏನೊಂದು ಅಲೆ ಅಂತಾರಲ್ಲ, ಅಲೆ ಬಂದರೆ ಒಂದು ಲೇಯರ್ ಬಂದ್ಬಿಡ್ಬೇಕು ಅಂತ, ಅದು ದಾವಣಗೆರೆ ಆಗಲಿ ಚಿಕ್ಕಮಂಗ್ಳೂರು ಆಗಲಿ ಕಟ್ಟಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಆ್ಯಂಡ್ ಕಾಂಗ್ರೆಸ್ ಹ್ಯಾಸ್ ಪರ್ಫಾರ್ಮ್ ಪ್ರಿಟಿ ವೆಲ್. ಆ್ಯಂಡ್ ಅಂತ ಒಂದು ಹೇಳ್ಕೊಳ್ಳುವಂಥ ಏನೋ ಅಲೆ ಬಂದ್ಬಿಡ್ತು, ಏನೋ ಒಂದು ವ್ಯತ್ಯಾಸ ಬಂದ್ಬಿಡ್ತು, ಏನೋ ಒಂದು ಹಗರಣ ಬಂದ್ಬಿಡ್ತು, ಇಲ್ಲಾಂದರೆ ಏನೋ ಒಂದು ನ್ಯೂಸ್ ವಿಚ್ ಇಸ್ ಗೋಯಿಂಗ್ ಟು ಅಲ್ಟರ್ ದ ಬೇಸಿಕ್ ಥಿಂಕಿಂಗ್ ಕೆಪಾಸಿಟಿ ಆಫ್ ದ ವೋಟರ್ ಅನ್ನೋದನ್ನ ನಾವು ಎಲ್ಲೆಲ್ಲೂ ಕಂಡು ಬರ್ತಾ ಇಲ್ಲ. ಸೊ ಇಟ್ ಈಸ್ ಅ ವೆರಿ ಫರ್ಟೈಲ್ ಲ್ಯಾಂಡ್ ಫಾರ್ ಎಕ್ಸ್ಪೆರಿಮೆಂಟ್. ತುಂಬಾ ಎಕ್ಸ್ಪೆರಿಮೆಂಟ್ಗಳು ಈ ಬಾರಿ ನಡೆಯುತ್ತೇನೋ ಎಕ್ಸ್ಪೆಕ್ಟ್ ಮಾಡಿ, ಬದಲಾವಣೆ ಬರುವಂತ ಸರ್ವ ಸಾಧ್ಯತೆನೂ ಇದೆ ಅನ್ನೋದನ್ನ ನಾವು ಅವಕಾಶ ಇರಬಹುದು. ಆ ಅವಕಾಶನ ನೋಡ್ಬೇಕು ಮುಂದೆ ಅವ್ರು ಹೇಗೆ ನರ್ಚರ್ ಮಾಡ್ತಾರೆ ಅನ್ನೋದು. ಎಸ್ ಎಸ್. ಕಲೇಶ್, ಇನ್ನೊಂದು ಕಡೆಯಲ್ಲಿ ಎರಡೂ ಪಕ್ಷದವರಿಗೂ ಈ ಜಾತಿವಾರು ಲೆಕ್ಕಾಚಾರ ಹೆಂಗೆ ಲಾಭ ನಷ್ಟ ಆಗ್ಬಹುದು? ಕಲೇಶ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಕಲೇಶ್. ಹಲೋ, ಎಸ್ ಕಂಟಿನ್ಯೂ ಮಾಡಿ ಕಲೇಶ್. ಎರಡೂ ಪಕ್ಷದ ಎಸ್ ಕಂಟಿನ್ಯೂ ಮಾಡಿ. ಜಾತಿವಾರು ಲೆಕ್ಕಾಚಾರ ನೋಡಿದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 16,79,000 ಮತದಾರರಿದ್ದಾರೆ. ಪ್ರತಿ ಬಾರಿಯೂ ಸಹ ಸುಮಾರು 11 ರಿಂದ 12 ಲಕ್ಷ ಒಂದು ವೋಟಿಂಗ್ ಆಗುತ್ತೆ. ಈ ಬಾರಿಯೂ ಸಹ ಒಂದು ವೋಟಿಂಗ್ ಪರ್ಸೆಂಟೇಜ್ ಒಂದು ಕಳೆದ ಬಾರಿಗಿಂತ ಒಂದು 2% ಹೆಚ್ಚಿಗೆ ಆಗ್ಬೋದು, ಕಡಿಮೆನೂ ಆಗ್ಬೋದು. ಮ್ಯಾಕ್ಸಿಮಮ್ ಒಂದು 12 ಲಕ್ಷ ಮಂದಿ ಮತದಾನ ಮಾಡ್ತಾರೆ. ಇದರಲ್ಲಿ ಅತಿ ಹೆಚ್ಚಾಗಿ ಸಾಧು ಲಿಂಗಾಯತರು ಒಂದು 3 ರಿಂದ 3.5 ಲಕ್ಷ ಇರೋ ಕಾರಣ ಇಬ್ಬರು ಸಹ ಒಂದೇ ಸಮುದಾಯದವರಾಗಿದ್ದು ವೋಟು ಡಿವೈಡಿಂಗ್ ಆಗುವ ಸಾಧ್ಯತೆ ಸಹ ಹೆಚ್ಚಿದೆ. ಉಳಿದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಇದೆ. ಅದನ್ನ ಅವರು ಎನ್ಕೇಸ್ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದು ಮಾತ್ರ ನಾವು ನೋಡ್ಬೇಕಿದೆ. ಯಾಕಂದ್ರೆ ಸುಮಾರು 2 ಲಕ್ಷ ಮುಸ್ಲಿಮ್ಸ್ ಇದ್ದಾರೆ, ಅದರಲ್ಲಿ 1,10,000 ರಿಂದ 20,000 ಮತದಾನ ಆಗುತ್ತೆ. ಇನ್ನ ಉಳಿದಂತೆ ಕುರುಬ ಸಮಾಜದವರು 3 ಲಕ್ಷ ಮತದಾರರಿದ್ದಾರೆ. ಇವರು ಅವರನ್ನ ಯಾವ ರೀತಿ ವೋಟಿಂಗ್ ಮಾಡಿಸ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಅದು ಸಹ ಒಂದು ಡಿಪೆಂಡ್ ಆಗುತ್ತೆ. ಕುರುಬ ಸಮಾಜದವರು ಪ್ರತಿ ಬಾರಿಯೂ ಸಹ ಕಾಂಗ್ರೆಸ್ ಪಕ್ಷ ಬಿಟ್ಟು ಅದು ಸಿದ್ದರಾಮಯ್ಯನ ಅತಿ ಹೆಚ್ಚು ಅಭಿಮಾನಿಗಳು ದಾವಣಗೆರೆಯಲ್ಲಿರುವ ಕಾರಣ ಒಂದ್ ಸೈಡ್ ಅವರು ವೋಟಿಂಗ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲೂ ಸಹ ಹರಿಹರ ಮತ್ತು ಹೊನ್ನಾಳಿ ತಾಲೂಕು ಸೇರಿದಂತೆ ಕೆಲವು ಕ್ಷೇತ್ರಗಳಲ್ಲಿ ಕುರುಬ ಸಮಾಜದವರು ಸಾಕಷ್ಟು ಹಿಡಿತವನ್ನ ಹೊಂದಿದ್ದಾರೆ. ಈ ಒಂದು ಕುರುಬ ಸಮಾಜದವ್ರಿಗೆ ಮತ್ತೆ ಇನ್ನೊಂದಂದ್ರೆ ಆ ಕುರುಬ ಸಮಾಜ ಸ್ವಾಮೀಜಿಗಳು ನಮ್ಮ ಹರಿಹರ ತಾಲೂಕಿನಲ್ಲೇ ಇದ್ದು ಮತ್ತು ಹರಿಹರ ತಾಲೂಕು ಸೇರಿದಂತೆ ಹೊನ್ನಾಳಿ ತಾಲೂಕಿನಲ್ಲಿ ಹೊನ್ನಾಳಿ ತಾಲೂಕಿನವರೇ ಕುರುಬ ಸಮಾಜ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ್ದು. ಮತ್ತು ಹರಿಹರ ತಾಲೂಕಿನಲ್ಲಿ ಎಸ್ ರಾಮಪ್ಪ ಮಾಜಿ ಶಾಸಕರು ಮತ್ತು NH ಶ್ರೀನಿವಾಸ್ ಅಂತ ಇದ್ದಾರೆ. ಇವರು ಕುರುಬ ಸಮಾಜದವರನ್ನ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷಕ್ಕೆ ಮತ ಹಾಕದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮುಸ್ಲಿಮ್ಸು ಮತ್ತು ಕುರುಬ ಸಮಾಜದವರು ಮತ್ತು SC/ST ವೋಟ್ಗಳು ಅತಿ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂತ ತಂತ್ರವನ್ನ ಪಕ್ಷದ ಮುಖಂಡರು ಮಾಡಿದ್ರೆ ಖಂಡಿತವಾಗೂ ಕಾಂಗ್ರೆಸ್ಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಇದೆ. ಇದನ್ನ ಯಾವ ರೀತಿ ತಂತ್ರಗಾರಿಕೆ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಇನ್ನ ಬಿಜೆಪಿ ಪಕ್ಷದ ಏನೋ ಒಂದು ಅಲೆ ಮತ್ತು ಉದ್ದೇಶ ಇಷ್ಟು ಅಜೆಂಡಾ ಇಟ್ಕೊಂಡು ಮಾತ್ರ ಈ ಒಂದು ಚುನಾವಣೆ ಮಾಡ್ತಾರೆ. ಬಟ್ ಜಾತಿ ವಿಚಾರದಲ್ಲಿ ಯಾರು ಹಾಕ್ಬೇಕಂತ ಅರವಿಂದ್ ಸರ್. ಕಲೇಶ್ ಅವರೇ, ನೀವು ತುಂಬ ಚೆನ್ನಾಗಿ ಅದನ್ನು ವಿವರಿಸಿದ್ರಿ. ನಂದೊಂದು ಹಾಗೆ ಚಿಕ್ಕ ಒಂದು ಪ್ರಶ್ನೆ ಇತ್ತು. ಈಶ್ವರಪ್ಪ ಅವರು ಕೂಡ ಕುರುಬ ಸಮಾಜದವರು, ಅವ್ರ ಪ್ರಭಾವ ಕೂಡ ಅಲ್ಲಿ ತುಂಬ ಚೆನ್ನಾಗಿದೆ. ದೇ ಹ್ಯಾವ್ ಟ್ರೈ ಟು ಆರ್ಗನೈಸ್ ಇನ್ ಅ ವೆರಿ ಗುಡ್ ವೇ. ಆಮೇಲೆ ಅವ್ರದೇ ಆದ ಒಂದು ಬಣ ಯಾವಾಗ ಕಟ್ಟಕ್ಕೆ ಟ್ರೈ ಮಾಡಿದ್ರು ಅವಾಗ ಕೂಡ ದಾವಣಗೆರೆಯಲ್ಲಿ ಅವ್ರ ಪ್ರೆಸೆನ್ಸ್ ನಾವು ಕಂಡಿದ್ವಿ. ಹಾಗಾಗಿ ನಾನು ಕಲ್ಲೇಶ್ ಅವ್ರಿಗೆ ಕೇಳೋದಿಷ್ಟೇ, ಇವಾಗ ಈಶ್ವರಪ್ಪ ಅವರು ಒಂದು ರೀತಿಯಿಂದ ಬಂಡಾಯ ಬಿದ್ದಿದ್ದಾರೆ. ಅದರ ಎಫೆಕ್ಟ್ ಅವ್ರ ಕ್ಷೇತ್ರದಲ್ಲಿ ಆಗತ್ತೋ ಇಲ್ಲೋ ಅನ್ನೋದು ನನಗೆ ಈಗಲೂ ಡೌಟ್ ಇದೆ. ಆದರೆ ದಾವಣಗೆರೆಯಲ್ಲಿ ಒಂದಿಷ್ಟು ಪ್ರಭಾವ ಬೀರುವಂತ ಸಾಧ್ಯತೆ ಇದೆ. ಆವಾಗ ಬಿಜೆಪಿಗೆ ಏನು ಬದಲಾಯಿಸಬೇಕು ಕುರುಬರನ್ನ ಅಂತ ಅನ್ಕೊಂಡಿದ್ರು, ಅದರಲ್ಲಿ ವಿಫಲರಾದ್ರೆ ಇವತ್ತು ಅದು ಪರಿಣಾಮ ಹೇಗೆ ಬೀರುತ್ತೆ
ಅನ್ನೋದ್ರ ಬಗ್ಗೆ ನಾವೆಲ್ಲ ವಿಚಾರಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನಂದ್ರೆ ಇಲ್ಲಿ ಕೆ.ಎಸ್. ಈಶ್ವರಪ್ಪ ಅವರು ಏನಿದ್ದಾರೆ, ಅವರು ಕುರುಬ ಸಮಾಜದ ಮುಖಂಡರಾದರೂ ಸಹ ಅವರಿಗೆ ಒಂದು ಇಲ್ಲಿ ಅವ್ರನ್ನ ನಾಯಕರು ಅಂತೇಳಿ ನಮ್ಮ ದಾವಣಗೆರೆ ಭಾಗದಲ್ಲಿ ಅವ್ರನ್ನ ಯಾರು ಸಹ ಅಷ್ಟೊಂದು ಒಪ್ಕೊಂಡಿಲ್ಲ. ಏನೋ ಒಂದು ಪಕ್ಷದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ, ಅವರು ಸಹ ಒಂದು ಪಕ್ಷದಲ್ಲಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಈಶ್ವರಪ್ಪನವ್ರನ್ನ ಒಂದು ಒಪ್ಕೊಂಡಿದ್ದಾರೆ. ಬಟ್ ಸಮಾಜದ ಮುಖಂಡರು, ನಮ್ಮ ಸಮಾಜದ ಅಹಿಂದ ವರ್ಗದ ಮುಖಂಡರು ನಮ್ಮನ್ನ ಬೆಳೆಸ್ತಾರೆ, ಅವರು ಬೆಳಿಬೇಕು ಅನ್ನೋ ಭಾವನೆ ಇದುವರೆಗೂ ಸಹ ದಾವಣಗೆರೆಯಲ್ಲಿ ಬಂದಿಲ್ಲ. ಯಾಕಂದ್ರೆ ಪ್ರತಿ ಸಾರಿ ಅವರು ದಾವಣಗೆರೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರ ಸಮುದಾಯದಂತ ನಾಯಕರು ಕೆಲವು ಬೆರಳೆಣಿಕೆಯಂತ ಜನರು ಮಾತ್ರ ಬರ್ತಾರೆ, ಅದು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಂತವರು ಮಾತ್ರ. ಬಟ್ ಸಿದ್ದರಾಮಯ್ಯ ಅವರು ಬಂದಾಗ ಇವನ್ ಎಲ್ಲಾ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಹಳ್ಳಿಯಿಂದನೂ ಸಹ ಜನ ಬರ್ತಾರೆ. ಇದು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇಲ್ಲಿ ಅಹಿಂದ ಅಜೆಂಡನ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಬೆಂಬಲವನ್ನ ಆ ಒಂದು ಸಮುದಾಯದವರು ಸೂಚಿಸ್ತಾ ಇದ್ದಾರೆ. ನಾವು ಪ್ರತಿ ಸಾರಿ ನಾವು ಬಂದ ನೋಡ್ತೀವಿ, ಸಿದ್ದರಾಮಯ್ಯ ಕೊಟ್ಟಂತ ಬೆಂಬಲಕ್ಕೂ ಮತ್ತು ಕೆ.ಎಸ್. ಈಶ್ವರಪ್ಪ ಕೊಟ್ಟಂತ ಬೆಂಬಲಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಬಿಜೆಪಿ ಪಕ್ಷದ ಮುಖಂಡರು ಮಾತ್ರ ಈಶ್ವರಪ್ಪನ ಬೆಂಬಲಕ್ಕೆ ನಿಂತಿದ್ದಾರೆ ಹೊತ್ತು ಕುರುಬ ಸಮಾಜದ ಎಲ್ಲರೂ ಸಹ ಅವರ ಬೆನ್ನ ಹಿಂದೆ ನಿಂತಿಲ್ಲ ಸರ್. ಓಕೆ. ಎಸ್ ಕಲೇಶ್, ಒಂದ್ ಕಡೆಯಲ್ಲಿ ಲೆಕ್ಕಾಚಾರಗಳು ಎಷ್ಟರ ಮಟ್ಟಿಗೆ ಇದೆ ಎನ್ನುವುದಾಗಿ ತಿಳಿಸ್ತಾ ಇದ್ರಿ. ಹಾಗೇನೆ ಪ್ರಮುಖವಾಗಿ ಇಲ್ಲಿ ನೋಡ್ಬೇಕಾದಂತ ಅಂಶ ಅಂತ ಹೇಳಿದ್ರೆ, ಕಳೆದ ಬಾರಿ ಆದಂಥ ಚುನಾವಣೆ 2019 ಆಗಿರ್ಬೋದು, 2014 ಆಗಿರ್ಬೋದು, ಇಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಜೆಪಿ ಸತತವಾಗಿ ಗೆಲುವನ್ನು ಪಡೆದುಕೊಂಡು ಬರ್ತಾ ಇದೆ. ಮತ್ತೊಮ್ಮೆ ಮೋದಿ ಹೆಸರಲ್ಲಿ ಗೆಲ್ಲಬಹುದು ಎನ್ನುವಂಥ ಹುಮ್ಮಸ್ಸು ಬಿಜೆಪಿಗೆ ಇದೆಯಾ? ಈ ಲೆಕ್ಕಾಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಹಿಂದೂ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಿಂದುತ್ವ ಇದನ್ನು ಯೂಸ್ ಮಾಡಿಕೊಂಡು ಗೆಲ್ಲುವಂಥ ಚಾನ್ಸಸ್ಗಳು ಇವೆಯಾ ಎನ್ನುವಂಥದ್ದಾಗಿ ಗಾಯತ್ರಿ ಸಿದ್ದೇಶ್ವರ್ ಅವರ ಬೆಂಬಲಕ್ಕೆ ಈ ಹಿಂದುತ್ವದ ಅಜೆಂಡಾಗಳು ಕೂಡ ಕಾರಣ ಆಗುತ್ತಾ? ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಇವರ ಪರವಾಗಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿವೆ. ಒಂದು ವೇಳೆ ಸರ್ಕಾರದ ಈ 5 ಗ್ಯಾರಂಟಿ ಯೋಜನೆಗಳು ಕೂಡ ಇವರ ಕೈ ಹಿಡಿಬಹುದಾ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗೆಯೇ ಚುನಾವಣೆಯ ಹಿನ್ನೋಟ ನಾನಾಗಲೇ ಹೇಳ್ತಾ ಇದ್ದೆ, 2019-14 ಹೆಂಗಾಗಿತ್ತು ಪರಿಸ್ಥಿತಿ ಇರುವುದಾಗಿ ಕೂಡ ಗಮನಿಸ್ತಾ ಹೋಗೋದಾದ್ರೆ, GM ಸಿದ್ದೇಶ್ವರ್ 2014ರ ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ, GM ಸಿದ್ದೇಶ್ವರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಪಡೆದಂಥ ಮತ 5,18,896. ಇನ್ನೊಂದು ಕಡೆಯಲ್ಲಿ 2019ರ ಲೋಕಸಭೆ ಚುನಾವಣೆಯನ್ನ ಗಮನಿಸ್ತಾ ಹೋಗೋದಾದ್ರೆ, 1,69,702 ಮತಗಳ ಅಂತರದಲ್ಲಿ ಬಿಜೆಪಿಯ GM ಸಿದ್ದೇಶ್ವರ್ ಅವರು ಜಯಗಳಿಸ್ತಾರೆ. ಪ್ರಮುಖವಾಗಿ ಇಲ್ಲಿ ಸಿದ್ದೇಶ್ವರ್ ಅವರಿಗೆ ಸಾಧು ಲಿಂಗಾಯತ ಮತಗಳು ಸಿಗುತ್ತೆ. ಇನ್ನೊಂದು ಕಡೆಯಲ್ಲಿ ಮಂಜಪ್ಪ ಅವರು, HB ಮಂಜಪ್ಪ ಅವರು ಸ್ಪರ್ಧೆಯನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದ, ಕುರುಬ ಸಮುದಾಯದ ಪ್ರಬಲ ಅಭ್ಯರ್ಥಿಯಾಗಿದ್ರು. ಇವರು ಕೂಡ ದೊಡ್ಡ ಮಟ್ಟದ ಪೈಪೋಟಿಯನ್ನು ಕೊಟ್ಟಿದ್ರು. ಒಂದು ಕಡೆಯಲ್ಲಿ JDS ಹಾಗೇನೆ ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ 2019ರ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದು. ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ, 2004ರಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ GM ಸಿದ್ದೇಶ್ವರ್ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ SS ಮಲ್ಲಿಕಾರ್ಜುನ್ 2004ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ. 3 ಲಕ್ಷ ಚಿಲ್ಲರೆ ಓಟನ್ನು ತಗೊಂಡಿರ್ತಾರೆ. ಚೆನ್ನಯ್ಯ ಒಡೆಯರ್ JDSನಿಂದ ಸ್ಪರ್ಧೆ ಮಾಡ್ತಾರೆ, ಅವರು ಕೂಡ ಒಂದು ಪೈಪೋಟಿಯನ್ನು ಕೊಡ್ತಾರೆ. ಇನ್ನು 2009ರ ಚುನಾವಣೆಯಲ್ಲಿ ಪುನಃ GM ಸಿದ್ದೇಶ್ವರ್ ಅವರು ಬಿಜೆಪಿಯಿಂದ ಗೆದ್ದು 4 ಲಕ್ಷ ಮತವನ್ನು ಪಡೆದು ಗೆಲುವನ್ನು ಸಾಧಿಸ್ತಾರೆ. ಆ ಸಂದರ್ಭದಲ್ಲೂ ಕೂಡ SS ಮಲ್ಲಿಕಾರ್ಜುನ್ ಅವರು GM ಸಿದ್ದೇಶ್ವರ್ ವಿರುದ್ಧ ಸ್ಪರ್ಧೆ ಮಾಡಿದ್ರು. JDSನಿಂದ ಚೆನ್ನಯ್ಯ ಒಡೆಯರ್ ಕಣದಲ್ಲಿದ್ದರು. ಹಾಗೆಯೇ 2014ರ ಅಂಶಗಳನ್ನು ನೋಡ್ತಾ ಹೋಗುವುದಾದ್ರೆ, ಸಿದ್ದೇಶ್ವರ್, SS ಮಲ್ಲಿಕಾರ್ಜುನ್, ಮಹಿಮಾ ಪಾಟೀಲ್ JDSನಿಂದ ಇದ್ರು. ಆ ಸಂದರ್ಭದಲ್ಲಿ 5,19,894 ಮತವನ್ನು ಸಿದ್ದೇಶ್ವರ್ ಪಡೆದಿದ್ರು. SS ಮಲ್ಲಿಕಾರ್ಜುನ್ 5,01,287 ಮತವನ್ನು ಪಡೆದಿದ್ರು. ಮಹಿಮಾ ಪಾಟೀಲ್ JDSನಿಂದ ಸ್ಪರ್ಧೆ ಮಾಡಿ 46,000 ಚಿಲ್ಲರೆ 46,911 ಮತಗಳನ್ನು ಅವರು ಕೂಡ ಪಡೆದಿದ್ರು. 2019ರ ಚುನಾವಣೆಯಲ್ಲಿ ಸಿದ್ದೇಶ್ವರ್ ಸ್ಪರ್ಧೆಯನ್ನು ಬಿಜೆಪಿಯಿಂದ ಮಾಡ್ತಾರೆ. HB ಮಂಜಪ್ಪ ಕುರುಬ ಸಮುದಾಯದ ಪ್ರಬಲ ನಾಯಕ, 4,83,294 ಮತಗಳನ್ನ ಇವರು ಪಡಿತಾರೆ. ದೊಡ್ಡ ಮಟ್ಟದ ಪೈಪೋಟಿಯನ್ನ ನಿರೀಕ್ಷೆ ಮಾಡಿದ್ರು ಎಲ್ಲರೂ ಕೂಡ.
ಹಾಗೆಯೇ 2024 ಸಾರ್ವತ್ರಿಕ ಚುನಾವಣೆಯಲ್ಲಿ ಎರಡು ಪಕ್ಷದಿಂದ ಯಾರು ಕಣದಲ್ಲಿದ್ದಾರೆ? ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್, ಹಾಲಿ ಸಂಸದರ ಪತ್ನಿ, ಹಾಗೆಯೇ ಕಾಂಗ್ರೆಸ್ನಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಕಣದಲ್ಲಿದ್ದಾರೆ. ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಮತದಾರ ಪ್ರಭುಗಳು ಕೂಡ. ಬಿಜೆಪಿ ಅಂಡ್ JDS ಜಾಯಿಂಟ್ ಕ್ಯಾಂಡಿಡೇಟ್. ಅರವಿಂದ್ ಸರ್, ನೋಡ್ತಾ ಇದ್ವಿ ಯಾವ ರೀತಿಯಾದಂಥ ಲೆಕ್ಕಾಚಾರ ಇದೆ ಅಂತೇಳಿ. ಮೋದಿ ಅಲೆಯಲ್ಲಿ GM ಸಿದ್ದೇಶ್ವರ್ ಗೆದ್ರ ಅಂತೇಳಿ 2014ರಲ್ಲಿ ಮೋದಿ ಅಲೆ ಅಂತ ಹೇಳ್ಬೋದು ಸರ್, 2019ರಲ್ಲಿ ಮೋದಿ ಅಲೆ ಅಂತ ಹೇಳ್ಬೋದು. ಆದರೆ ಇಲ್ಲಿ 2009, 2004ರಲ್ಲಿ ಇಲ್ಲಿ ಮೋದಿ ಅಲೆ ವರ್ಕೌಟ್ ಆಯಿತು. ಹಾಗೇನೆ GM ಸಿದ್ದೇಶ್ವರ್ ಅವರ ವೈಯಕ್ತಿಕ ವರ್ಚಸ್ಸು ವರ್ಕೌಟ್ ಆಯ್ತಾ ಅಂತ ಹೇಳಿ ಸರ್? ಡೆಫಿನೆಟ್ಲಿ. ಒಂದು ಫ್ಯಾಮಿಲಿ ಅಲ್ಲಿಂದ ಸ್ಥಳೀಯವಾಗಿದ್ದು ನಿರಂತರವಾಗಿ ಒಂದು ಆಕ್ಟಿವ್ ಆಗಿ ಇರುವಂಥ ಒಂದು ಫ್ಯಾಮಿಲಿ ಅವಾಗಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಗ ಅದರದ್ದೇ ಒಂದು ಪ್ರಭಾವ ಬೀರುತ್ತೆ. ಕರ್ನಾಟಕದಲ್ಲಿ ಬೇರೆ ಎಲ್ಲ ಕಡೆ ಬರೋಕ್ಕಿಂತ ಮೊದಲೇ ಇಲ್ಲಿ GM ಸಿದ್ದೇಶ್ವರ್ ಅವರು ಒಂದು ರೀತಿಯಿಂದ ಹಿಡ್ತಾ ಇಟ್ಕೊಂಡಿದ್ರು, ನಿರಂತರವಾಗಿ ಟಚ್ಚಲ್ಲಿದ್ದರು. ಅದಾದಮೇಲೆ ಅಲೆ ಅದೆಲ್ಲ ಹೇಳಬಹುದು ನಾವು, ಬಟ್ ಅದಕ್ಕಿಂತ ಮೊದಲೇ ಆ ಒಂದು ಗ್ರಿಪ್ಪು MP ಕ್ಷೇತ್ರದ ಮೇಲೆ ಇತ್ತು ಅಂತ. ದಟ್ ವಾಸ್ ಈವನ್ ಅಟ್ ದ ಟೈಮ್ MLA ಕ್ಷೇತ್ರದಲ್ಲಿ ಇವರೆಲ್ಲ ಪ್ರಭಾವಿ ಇದ್ರೂ ಕೂಡ ಅದು ನಡೀತಾ ಇತ್ತು. ಈಗ ಕಾಂಗ್ರೆಸ್ ಅವರು ಒಂದು ರೀತಿಯ ಹೊಸ ಹಿಡಿತವನ್ನು ತೊಗೊಂಡು ಬಂದಿದ್ದಾರೆ. ದೇ ಹ್ಯಾವ್ ಬೀನ್ ವೆರಿ ಎಫೆಕ್ಟಿವ್ ಆ್ಯಂಡ್ ಯು ಕ್ಯಾನ್ ಸಿ ದಟ್ ಆಲ್ರೆಡಿ MLA ನನಗನ್ಸೋ ಮಟ್ಟಿಗೆ BJP ಅವರು ಒಬ್ಬರೇ ಒಂದೇ ಒಂದು ಸೀಟು BJP ಇದ್ದದ್ದಲ್ಲಿ, ಬೇರೆಯವರೆಲ್ಲ ಕಾಂಗ್ರೆಸ್ ಅವರೇ ಇರೋದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿಯಿಂದ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಪ್ಲಸ್ ಇವರು ಕನ್ಸಿಸ್ಟೆಂಟ್ಲಿ ಇವರೇ ಇದ್ದಾರೆ, ಜನರು ಏನಾದರೂ ಬದಲಾವಣೆ ಬಯಸ್ತಾ ಇದ್ದಾರಾ ಅನ್ನುವಂಥದ್ದು ಒಂದು ಬರುತ್ತೆ. ಮತ್ತು ಅಹಿಂದ ಅನ್ನುವಂಥ ಒಂದು ಏನು ಎಕ್ಸ್ಪೆರಿಮೆಂಟು ನಮ್ಮ ಸಿದ್ದರಾಮಯ್ಯ ಅವರ ಒಂದು ಏನು ಅವರು ಥಾಟ್ ಫಿಲಾಸಫಿ ಏನಿತ್ತು ಅದನ್ನು ಒಪ್ಪಿಕೊಂಡಂಥ ಜನಸಮೂಹ ಇಲ್ಲಿದೆ. ಇದನ್ನು ನಾವು ಮರಿಬಾರ್ದು. ಅವರು ಅಹಿಂದಾಗೆ ಒಂದು ರೀತಿಯಿಂದ ಅವರ ಮೆಚ್ಚುಗೆ ಒಪ್ಪಿಸಿದ್ರು, ಮತ್ತು ಅಲ್ಲಿ ಒಂದು ರೀತಿಯಿಂದ ಅದರ ಒಂದು ಆ ಸಪೋರ್ಟ್ ಬೇಸ್ ಇದೆ ಅನ್ನುವಂಥದ್ದು ಇವತ್ತಿಗೆ ನಮ್ಗೆ ಕಂಡು ಬಂದಿದೆ. ಇಂಥ ಸಮಯದಲ್ಲಿ ಯಾವ ರೀತಿಯಿಂದ MP ಎಲೆಕ್ಷನ್ಗೆ ಯಾವ ರೀತಿಯಿಂದ ಬದಲಾವಣೆ ಆಗಬಹುದು ಅನ್ನುವಂಥದ್ದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಮತ್ತು ಕ್ಯಾಂಡಿಡೇಟ್ಸು ಬದಲಾಗ್ಬಿಟ್ರು. ಈಗ ಇನ್ನೊಂದು ಯೋಚನೆ ಮಾಡಿ, ಇದು ಒಂದು ಎಕ್ಸ್ಪೆರಿಮೆಂಟ್ಲು 50-50 ಬಂದು ನಿಂತ್ಕೊಳ್ತು ಎಲ್ಲೋ ಒಂದು ಕಡೆ. ಆದರೆ ಕ್ಯಾಂಡಿಡೇಟ್ಸು ಅವರೇ ಉಳಿಲಿಲ್ಲ. ಈಗೇನಾಯಿತು, ಹೊಸ ಮುಖಗಳು ಬಂದವು. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಮತದಾರ ಬಾಂಧವರು ಒಂದು ಯೋಚನೆ ಮಾಡ್ತಾರೆ, ಶುಡ್ ವಿ ರೀಥಿಂಕ್, ನಾವು ಇನ್ನೊಂದು ಸತಿ ವಿಚಾರಿಸೋಣ ಅಂತ. ಹಾಗಾಗಿ ಇದು ಯಾವ ಕಡೆ ಹೋಗ್ಬೋದು ಅನ್ನೋದು ಕೂಡ ಊಹೆ ಮಾಡೋದು ಕಷ್ಟ ಆಗುತ್ತೆ. BJP ಕ್ಯಾನ್ ಫುಲ್ಲಿ ಕಮ್ ವಿತ್ ಅ ವೆರಿ ಗುಡ್ ಮಾರ್ಜಿನ್, ಆರ್ ಕಾಂಗ್ರೆಸ್ ಕ್ಯಾನ್ ಐದರ್ ಟೇಕ್ ಇಟ್ ಆಫ್. ಯಾಕಂದರೆ ಒಂದು JDS ಮತಗಳು ಅಲ್ಲಿ ಬರುತ್ತೆ, ಇನ್ನೊಂದು ಜನಾರ್ದನ್ ರೆಡ್ಡಿ ಅಂಡ್ ಶ್ರೀರಾಮುಲು ಅವರ ಎಫೆಕ್ಟ್ ಏನಿದೆ ಅದು ಕೂಡ ಅಲ್ಲೇನು ಕಡಿಮೆ ಇಲ್ಲ. ನೀವು ಅದನ್ನು ಗಮನಿಸಬಹುದು. ಅವರಿಬ್ಬರು ಜೊತೆಗೆ ಬಂದ್ಬಿಟ್ಟು ಅಲ್ಲಿ ಅವರು ಕ್ಯಾಂಪೇನ್ ಮಾಡಿದಾಗಲೂ ಒಂದಿಷ್ಟು BJPಗೆ ಆ್ಯಡ್ ಆನ್ ಆಗೋ ಸಾಧ್ಯತೆ ಇದೆ. ಹವೆವರ್ MP ಎಲೆಕ್ಷನ್ನಲ್ಲಿ ಒಂದಿಷ್ಟು ರೀತಿಯಿಂದ NDA ಪ್ರಬಲವಾಗಿದೆ ಅನ್ನುವಂಥ ಒಂದು ಏನು ವಾಹಿನಿ ಮುಖಾಂತರವಾಗಲಿ, ಇಲ್ಲದ್ರೆ ಅದು ಒಂದು ಅಂಡರ್ ಕರೆಂಟ್ ಅಂತಾರೆ, ದ್ಯಾಟ್ ಆಲ್ಸೋ ಈಸ್ ಆಲ್ರೆಡಿ ದೇರ್. ಇಂಥ ಪರಿಸ್ಥಿತಿಯಲ್ಲಿ 5 ಗ್ಯಾರಂಟೀಸ್ ಏನು ಕೊಟ್ಟುಬಿಟ್ಟು ಇವತ್ತು ನಾವೇನು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಇವತ್ತು ಕಾಂಗ್ರೆಸ್ ಅವರು ಬಂದು ಕೇಳ್ತಾ ಇದ್ದಾರೋ, ಇಲ್ಲದ್ರೆ ನಾವು ಕನ್ಸಿಸ್ಟೆಂಟ್ ಆಗಿ ನಾವು ವಿ ಆರ್ ವೆರಿ ಫೇತ್ಫುಲ್ ಟು ದಾವಣಗೆರೆ ಅದ್ರ ಪ್ರಕಾರ ಬಂದು ಕೇಳ್ತಾರೆ. ಯಾಕಂದರೆ ಶಾಮನೂರು ಹ್ಯಾಸ್ ಆಲ್ರೆಡಿ ಬೀನ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಈವನ್ ಇನ್ ಅ ಕಾಂಗ್ರೆಸ್. ಅರ್ಥ ಆಯ್ತಲ್ವಾ? ಸೊ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ಡೆಲಿಮಾ ಇರುತ್ತೆ, ನಮಗೂ ಕೂಡ ಊಹೆ ಮಾಡಲಾರ್ದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ನಾವು ಹೇಳ್ಬೋದು. ಇದು ಎಸ್, ಸಾಕಷ್ಟು ಹೇಳ್ತಾ ಇದ್ರಿ ಸರ್, ಮತಗಳು ಹೇಗೆ ಡಿವೈಡ್ ಆಗುತ್ತೆ ಅಂತ ಹೇಳಿ. ಆಮೇಲೆ MP ಎಲೆಕ್ಷನ್ ಮತ್ತು MLA ಎಲೆಕ್ಷನ್ ಅಲ್ಲೇ ಒಂದಿಷ್ಟು ವ್ಯತ್ಯಾಸ ನಾವು ಕಾಣಿಸ್ತಾ ಇದ್ದೀವಿ. ಸೊ ಹೌ ದ ಸ್ವಿಂಗ್ ವುಡ್ ಗೋ ಈಸ್ ಅ ವೆರಿ ಡೆಲಿಕೇಟ್ ಥಿಂಗ್ ಅಂಡ್ ಇಟ್ ಹ್ಯಾಸ್ ಟು ಬಿ ಅಬ್ಸರ್ವ್ಡ್ ವೆರಿ ಕೇರ್ಫುಲ್ಲಿ ದೇರ್ ಆಫ್ಟರ್. ಎಸ್ ಕಲೇಶ್, ಇನ್ನೊಂದು ಕಡೆಯಲ್ಲಿ ಯಾರ ಪರವಾಗಿ ಅಲೆ ಇದೆ ಅಂತ ಹೇಳಿ, BJP ಪರವಾಗಿ ಅಲೆ ಇದೆಯಾ, ಹಾಗೇನೆ ಕಾಂಗ್ರೆಸ್ ಪರವಾಗಿ ಅಲೆ ಇದೆಯಾ? ನೀವು ಸಾಕಷ್ಟು ಓಡಾಟವನ್ನು ನಡೆಸ್ತಾ ಇರ್ತೀರಿ ಅಲ್ಲಿ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ರಾಜಕೀಯ ಬೆಳವಣಿಗೆ ನಾವು ನೋಡ್ತಾ ಇದ್ರೆ ಕಳೆದ ಒಂದು ತಿಂಗಳಿಂದ ಸಹ ಸದ್ಯದಲ್ಲಿ ಕಾಂಗ್ರೆಸ್ಗೆ ಸಾಕಷ್ಟು ಜನ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾರಂಟಿಗಳು ಮತ್ತು ನೇರವಾಗಿ ಅವರನ್ನ ಭೇಟಿ ಆಗ್ಬಹುದು, ನಮಗೆ ತಕ್ಷಣ ಸ್ಪಂದಿಸ್ತಾರೆ ಪ್ರಭಾ ಮಲ್ಲಿಕಾರ್ಜುನ. ಆಮೇಲೆ ಈ ರೀತಿಯಾಗಿ ಒಂದ್ ಸ್ವಲ್ಪ ಕೆಲವು ವಿಚಾರಗಳನ್ನ ಜನರು ಮಾಡ್ತಾ ಇದ್ದು, ನೇರವಾಗಿ ದಾವಣಗೆರೆಗೆ ಹೋದ್ರು ಸಿಗ್ತಾರೆ, ಕೆಲಸಗಳು ಆಗ್ತವೆ ಅನ್ನೋ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಜನ ಅಂದ್ರೆ ಈ ಮಧ್ಯಮ ವರ್ಗ ಮತ್ತು ಬಡ ಕುಟುಂಬದವರು ಕಾಂಗ್ರೆಸ್ಗೆ ಒಲವನ್ನು ಹೆಚ್ಚು ತೋರಿಸ್ತಾ ಇದ್ದಾರೆ. ಇನ್ನುಳಿದಂತೆ ಬಿಜೆಪಿ ಪಕ್ಷದ್ದು ಎರಡೇ ವಿಚಾರ, ಒಂದು ಮೋದಿ, ಇನ್ನೊಂದು ಅಭಿವೃದ್ಧಿ. ಅದನ್ನ ಹೊರತುಪಟ್ಟಿದ್ರೆ ವೈಯಕ್ತಿಕವಾಗಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ನಮ್ಮ ನಾಯಕರು ಗೆಲ್ಲಿಸಲೇಬೇಕು ಅಂತೇಳಿ ಯಾರು ಸಹ ಜನ ಅಷ್ಟೊಂದಾಗಿ ಒಲವನ್ನ ತೋರಿಸ್ತಿಲ್ಲ.
ಸರ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ತಗೊಂಡಿರುವಂತ ಒಂದು ಸಮೂಹ ನಾವು ಗಮನಿಸ್ತೀವಿ. ಈಗ 5 ಗ್ಯಾರಂಟೀಸ್ ಕೊಟ್ಟರು ಸ್ಟೇಟ್ ಗೌರ್ಮೆಂಟ್ ಅವರು, ಅದು ಮ್ಯಾಕ್ಸಿಮಮ್ ಇಂಪ್ಲಿಮೆಂಟ್ ಆಗಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಅದನ್ನ ಉಪಯೋಗ ತಗೊಂಡಿರುವಂತ ಸಮೂಹ ಇದೆಯಲ್ಲ, ಅದು ದಾವಣಗೆರೆಯಲ್ಲಿದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಅಗ್ರೇರಿಯನ್ ಎಕಾನಮಿ ಏನಂತ ನಾವು ಹೇಳ್ತಾ ಇದ್ದೀವಿ, ಅವರು ನೇರ ಈ 5 ಗ್ಯಾರಂಟೀಸ್ ಅನ್ನ ಬೆನಿಫಿಟ್ ತಗೊಂಡಿರುವಂತ ಒಂದು ಬ್ರಾಕೆಟ್ ಏನ್ ಬರುತ್ತಲ್ಲ, ಅದರಲ್ಲಿ ಈವನ್ ಇಫ್ ಇಟ್ ಇಸ್ ಅ ಸಿಟಿ, ದಾವಣಗೆರೆ ಅಂಡ್ ಅದರ್ ರಿಲೇಟೆಡ್ ಹರಿಹರ ಆಗಲಿ ದಾವಣಗೆರೆ ಆಗಲಿ ಅದರ್ ರಿಲೇಟೆಡ್ ಸಿಟಿ ಇದ್ರೂ ಕೂಡ ಟೋಟಲಿ ಇಟ್ ಈಸ್ ಅಗ್ರೇರಿಯನ್ ಬೇಸ್ಡ್ ಎಕನಾಮಿಕ್ಸ್. ಅಲ್ಲಿ ಸೋಷಿಯೋ ಎಕನಾಮಿಕ್ಸ್ ಏನಿದೆಯಲ್ಲ, ದೇ ಆರ್ ಬೆನಿಫಿಷರೀಸ್ ಆಫ್ ದೀಸ್ ಬೆನಿಫಿಟ್ಸ್. ಸೊ ಹಾಗಾಗಿ ಅದನ್ನು ನೆನಪಿಟ್ಕೊಂಡಾಗ, ಪ್ಲಸ್ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಹ್ಯೂಜ್ ಎಕನಾಮಿಕ್ ಬೆನಿಫಿಟ್ ಅವರಿಗೆ ಬೇರೆ ಯಾವುದೇ ರೀತಿಯಿಂದ ಎಕನಾಮಿಕ್ಸ್ ಅಲ್ಲಿ ಬಂದಿಲ್ಲ. ಅಂದ್ರೆ ಟುಡೇಸ್ ನ್ಯೂಯರ್ ಸಾರ್ಟ್ ಆಫ್ ಡೆವಲಪ್ಮೆಂಟ್, ಅಂದ್ರೆ ಸರ್ವಿಸ್ ಇಂಡಸ್ಟ್ರಿ ಹೇಗೆ ಗ್ರೋ ಆಯಿತು, ಅದರ ಡಿಪೆಂಡೆನ್ಸಿ ಮೇಲೆ ಏನೊಂದು ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ಸ್ ಮೂವ್ ಆಗ್ತಾ ಇತ್ತು, ಅದರ ಬೆನಿಫಿಟ್ ದಾವಣಗೆರೆಯ ಬೇರೆ ಕ್ಷೇತ್ರದಲ್ಲಿ ಎಫೆಕ್ಟ್ ಬಂದಿರಲಿಲ್ಲ. ಎಷ್ಟು ಈ 5 ಗ್ಯಾರಂಟೀಸ್ ಕೊಟ್ಟಿದೆ. ಹಾಗಾಗಿ ಅದರ ಪ್ರಭಾವ ಬೀರುವಂತ ಒಂದು ಸಾಧ್ಯತೆ ಏನಿದೆಯಲ್ಲ, ಅದು ತುಂಬಾ ಹೆಚ್ಚಾಗುತ್ತೆ. ದಟ್ ಇಸ್ ವೈ ಇದು ಸಿಕ್ಕಾಪಟ್ಟೆ ರೋಚಕ ಆಗ್ತಾ ಹೋಗ್ತಾ ಇದೆ ಅಂತ ನಾನು ಹೇಳ್ತೀನಿ. IPL ಮ್ಯಾಚ್ ಬಂದಂಗೆ ಆಗ್ತಾ ಇದೆ. ನಿಜ. ಫೈನಲಿ ಸರ್, ಒಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಏನಾಗಬಹುದು ಫೈನಲಿ ಅಂತ ಹೇಳಿ ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ ಸರ್, ಸಿದ್ದರಾಮಯ್ಯ ಅವರು ಕರೆಕ್ಟಾಗಿ ಅಲ್ಲಿ ಒಂದಿಷ್ಟು ಕೆಲಸ ಮಾಡಿ, ಕಾಂಗ್ರೆಸ್ ಅವರು ಬಲಿಷ್ಠವಾಗಿ ಅಂತೇಳಿ ಒಂದು ಏನು ಕೇಡರನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅದನ್ನು ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗೋದೇ ಆದರೆ ಡೆಫಿನೆಟ್ಲಿ ಕಾಂಗ್ರೆಸ್ ಕ್ಯಾನ್ ಗಿವ್ ಅಸ್ ಅ ವೆರಿ ಬಿಗ್ ಚಾನ್ಸ್ ಆಫ್ ಚೇಂಜ್. ಇಫ್ ನಾಟ್ ದೆನ್ ಮೋದಿ ಅಲೆ ಅಂತ ನಾವು ಒಪ್ಕೊಳ್ಬೇಕಾಗತ್ತೆ ಅಷ್ಟೇ. ಎಸ್ ಅರವಿಂದ್ ಸರ್, ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ, ಧನ್ಯವಾದಗಳು ಸರ್ ನಿಮಗೆ. ಹಾಗೆ ನಮ್ಮ ಪ್ರತಿನಿಧಿ ಕಲೇಶ್ಗೂ ಕೂಡ ಧನ್ಯವಾದಗಳು. ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಸರ್ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಲೆಕ್ಕಾಚಾರವನ್ನ ಮತದಾರರು ಹಾಕೊಂಡಿದ್ದಾರೆ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಹೆಂಗಿದೆ, ಹಾಗೆಯೇ ಕ್ಷೇತ್ರವಾರು ಅಲ್ಲಿ ಬರುವಂಥ ವಿಧಾನಸಭೆ ಕ್ಷೇತ್ರಗಳು ಎಲ್ಲದರ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಟ್ವಿ. ಇದಾಗಿತ್ತು ಇವತ್ತಿನ ಕ್ಷೇತ್ರ ಪರಿಚಯ ಕಾರ್ಯಕ್ರಮ. ನಾಳೆ ಮತ್ತೊಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.